ಆತ್ಮೀಯ ನಮಸ್ಕಾರ ಹಾಗೂ ಈ ಪತ್ರಿಕಾಗೋಷ್ಠಿಗೆ ಆಧಾರದ ಸ್ವಾಗತ. ಇವತ್ತು ಯಾವುದೇ ರೈಲ್ವೆ ವಿಷಯ ತಂದಿಲ್ಲ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರ ಕನ್ನಡ ನಮ್ಮ ಜಿಲ್ಲೆ ಒಂದು ಸುಂದರ ಪರಿಸರದ ತಾಣ ಹಾಗೂ ಜೈಲು ವಿದ್ಯುತ್ ಸಂಕುಲದ ಒಂದು ಬಹಳ ಮಹತ್ವವಾದ ಒಂದು ಪ್ಲೇಸ್. ಈಗ ಅನೇಕ ಸ್ಪಾಟ್ಗಳು ನಮ್ಮ ಜಿಲ್ಲೆಯಲ್ಲಿ ಇದ್ರೂ ಅದಕ್ಕೆ ಬೇಕಾದ ಸಂರಕ್ಷಣೆ ಸಿಕ್ಕಿಲ್ಲ ಅಂತ ನಮ್ಮದೊಂದು ಭಾವನೆ. ಇಂಥದ್ದೇ ಒಂದು ಸೂಕ್ಷ್ಮ ವಲಯ ಇರೋದು ನಮ್ಮ ಅಘನಾಶಿನಿ ನದಿ ತೀರ. ಅದು ಹಾಗೂ ಅದು ಸುತ್ತಮುತ್ತ ಇರುವ ಜಾಗ 1800 ಎಕರೆ ಜಾಗ ಇದ್ದಾರೆ. ಈ ಜಾಗದ ಸೂಕ್ಷ್ಮತೆ ಬಗ್ಗೆ ಸರ್ಕಾರ ಪದೇ ಪದೇ ಎಚ್ಚರಿಸ್ತಾ ಇದ್ರು ಯಾರೂ ಇದ್ರ ಬಗ್ಗೆ ಜಾಸ್ತಿ ಲಕ್ಷ್ಯ ಹೋಗಬಹುದು. ಸುಮಾರು 80ರ ದಶಕದಲ್ಲಿ 1800 ಎಕರೆ ಸರ್ಕಾರದ ಹತ್ರ ಜಾಗ ಇದೆ ಅಂದ ತಕ್ಷಣವೇ ಸರ್ಕಾರದ ಕಣ್ಣು ಆ ಜಾಗದ ಮೇಲೆ ಇರ್ತದೆ. ಸೊ ಸುಮಾರು 80ನೇ ಶತಕದಲ್ಲಿ ಇಸ್ವಿಯಲ್ಲಿ ಅಲ್ಲೊಂದು ಶಿಪ್ ಬ್ರೇಕಿಂಗ್ ಪ್ರಾಜೆಕ್ಟ್ ಬಂತು. ಅದೇನ ಲೋಕಲ್ ಎಲ್ಲ ಸೇರಿ ಲೋಕಲ್ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಿ ನಾವು. ಆ ಜಾಗವನ್ನು ಶಿಪ್ ಬಿಲ್ಡಿಂಗ್ ನಾವು ಬ್ರೇಕಿಂಗ್ ಯೂನಿಟ್ ಮಾಡಕ್ ಬಿಟ್ಟಿದೆ. ಯಾಕಂದ್ರೆ ಶಿಪ್ ಬ್ರೇಕಿಂಗ್ ಯೂನಿಟ್ ಅಂದ್ರೆ ಆಯಿಲ್ ಲೀಕ್ ಆಗ್ತದೆ. ಹ್ಯೂಜ್ ಕ್ವಾಂಟಿಟಿ ಆಫ್ ಆಯಿಲ್ ಲೀಕ್ ಆಗ್ತದೆ. ಆ ಆಯಿಲ್ ಲೀಕ್ ಆಗೋದ್ರಿಂದ ಅಲ್ಲಿರೋ ಜೀವಜಲಗಳಿದೆ ನೀರಲ್ಲಿ ಅವಕ್ಕೆ ನಾಶ ಆಗ್ತದೆ ಅನ್ನೋ ಒಂದು ದೃಷ್ಟಿಯಿಂದ ಪರಿಸರದ ಕಾರಣದಿಂದ ಅಂದಿನ ರೈತರು ಆ ಶಿಪ್ ಬ್ರೇಕಿಂಗ್ ಯೂನಿಟ್ಗೆ ಅವಕಾಶ ಕೊಟ್ಟಿಲ್ಲ. ಆಮೇಲೆ ತಮಗೆ ಗೊತ್ತಿರಬಹುದು ಸುಮಾರು 2006ರಲ್ಲಿ 4000 ಮೆಗಾವ್ಯಾಟ್ ಉಷ್ಣ ಸ್ಥಾವರ ತಂದರು ಅದೇ ಜಾಗದಲ್ಲಿ. ಅಗೇನ್ ದ ಲೋಕಲ್ ಸ್ಟೇಕ್ ಹೋಲ್ಡರ್ಸ್ ಇದಕ್ಕೋಸ್ಕರ ಫೈಟ್ ಮಾಡಿದ್ರು. ಅವಾಗ ನಮ್ಮ ಜೊತೆ ಡಾಕ್ಟರ್ ಟಿ ವಿ ರಾಮಚಂದ್ರನ್ ಕೂಡ ಸೈಂಟಿಫಿಕ್ ರಿಪೋರ್ಟ್ ಸ್ಟಡೀಸ್ ಅನ್ನು ಕೊಟ್ಟಿದ್ರು. ಇದೆಲ್ಲ ಆಧಾರಿತವಾಗಿ ಅಗೇನ್ ದ ಪೀಪಲ್ ಆಫ್ ದ ರೀಜನ್ ವರ್ ಸಕ್ಸೆಸ್ಫುಲ್ ಇನ್ ಟ್ರಾನ್ಸ್ಫರಿಂಗ್ ದಟ್ ಥರ್ಮಲ್ ಪ್ಲಾಂಟ್ ಟು ದ ಅದರ್ ರೀಜನ್. ಆಮೇಲೆ ಸುಮಾರು 2014-15ರಲ್ಲಿ ಸರ್ಕಾರ ಇನ್ನೊಂದು ಯೋಜನೆ ತಂದು ಪೋರ್ಟ್, ದೊಡ್ಡ ಮೆಗಾ ಪೋರ್ಟ್ ಮಾಡಿ. ಪೋರ್ಟ್ ಬಂದ್ರೆ ಏನಾಗುತ್ತದೆ, ಪೋರ್ಟ್ ಬಂದ್ರೆ ದೇ ಹ್ಯಾವ್ ಟು ಡ್ರೆಂಚ್ ಮಾಡಬೇಕು. ಹ್ಯೂಜ್ ಡೆಪ್ತ್ ಡ್ರೆಂಚ್ ಹ್ಯಾಸ್ ಟು. ಆ ಡ್ರೆಂಚ್ ಮಾಡಿದ ತಕ್ಷಣ ಹೆಚ್ಚುವರಿ ಕಂಪ್ಲೀಟ್ ಆಗಿ ನಾಶ ಆಗ್ತದೆ. ಅಗೇನ್ ವಿ ಫೈಟ್ ಫಾರ್ ಇಟ್. ಆವಾಗ ನಮ್ಮ ಜೊತೆ ಸೇರಿದ್ರು ಮಹಮ್ಮದ್ ಶೆಟ್ಟಿ ಅಂತ ಪಂಚಭೂತ ಕನ್ಸರ್ವೇಷನ್ ರನ್ ಮಾಡ್ತಾರೆ ಕೂಟಾಗಿ. ಇವ್ರ ಜೊತೆ ನಾವು ಸೇರಿಕೊಂಡು ಈ ಜಾಗವನ್ನು ಸುರಕ್ಷಿತ ವಲಯ ಘೋಷಣೆ ಮಾಡಬೇಕು, ಪ್ರಯತ್ನ ಪಡಬೇಕಂತ ಆವಾಗಿಂದ ವಿ ಕಾನ್ಸ್ಟೆಂಟ್ಲಿ ವರ್ಕಿಂಗ್ ಆನ್ ಮೇಕಿಂಗ್ ದಿಸ್ ಏರಿಯಾ ಸೆಕ್ಯೂರ್ಡ್ ಅಂಡ್ ಸೇಫ್ ಝೋನ್ ಮಾಡಬೇಕಂತ ಪ್ರಯತ್ನ ಪಡ್ತಾರೆ. ಈ ಕಂಪ್ಲೀಟ್ ಈ ಪ್ರೋಸೆಸ್ ಅಲ್ಲಿ ನಮಗೆ ಸೈಂಟಿಫಿಕ್ ಸ್ಟಡಿಯನ್ನು ಕೊಟ್ಟಿದ್ದು ಡಾಕ್ಟರ್ ಟಿ ವಿ ರಾಮಚಂದ್ರನ್. ಇವರು ಸಾಕಷ್ಟು ಪ್ರಯತ್ನ ಇದೆ. ಇವತ್ತು ನಮಗೆ ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ನಮ್ಮ ಕರ್ನಾಟಕದಲ್ಲಿ ಕೇವಲ ಒಂದೇ ಒಂದು ರಾಮ್ಸಾರ್ ಸ್ಟೇಟಸ್ ಜಾಗ ಇದೆ. ಅದು ರಂಗನತಿಟ್ಟು, ಕರ್ನಾಟಕ ರಂಗನತಿಟ್ಟು ಅಂತ ಅದು ರಾಮ್ಸಾರ್ ಸ್ಟೇಟಸ್ಗೆ ಒಳಪಟ್ಟಿತ್ತು. ಇವತ್ತು ಕರ್ನಾಟಕದಲ್ಲಿ 4 ಜಾಗಗಳು ರಾಮ್ಸಾರ್ ಸ್ಟೇಟಸ್ ಒಳಪಡುತ್ತದೆ. ಅದರಲ್ಲೂ ಒಂದು ಜಾಗ ಅಘನಾಶಿನಿ. ಸೊ ಅದ್ರ ಬಗ್ಗೆ ಸೈಂಟಿಫಿಕ್ ಡೀಟೇಲ್ ಆಗಿ ಮುಂದಿನ ಪ್ರೋಸೆಸ್ ಏನ್ ಮಾಡ್ಬೋದು ಅಂತ ಸಾಕಷ್ಟು ಮಾನ್ಯರು ವೇದಿಕೆಯಾಗಿದ್ದಾರೆ. ತಾವೆಲ್ಲರೂ ತಮ್ಮ 5 ನಿಮಿಷದಲ್ಲಿ ತಮ್ಮ ಬ್ರೀಫಿಂಗ್ ಅನ್ನು ಮಾಡ್ತಾರೆ. ತಾವು ಇನ್ನೊಮ್ಮೆ ನನ್ನ ಕಡೆಯಿಂದ ತಾವೆಲ್ಲರಿಗೂ ಹೊಂದಿಸ್ತಾ ನೆಕ್ಸ್ಟ್ ಟ್ರಾನ್ಸ್ಫರ್ ಶೇಖ್. ಮುಂದೆ ಏನು ಮಾಡಬಹುದು? ಇನ್ನೊಂದು ಜಾಗ ರಾಮ್ಸಾರ್ ಒಳಗಡೆ ಬಂದು ಕರೆಕ್ಟ್, ಮುಂದೇನು ಅನ್ನೋದು ಒಂದು ಪ್ರಶ್ನೆ. ಯಾಕಂದ್ರೆ 100 ಕುಟುಂಬಗಳು ಆಧಾರಿತವಾದ ಇದ್ದಾರೆ. ಅದು ಮೀನುಗಾರರು ಇರ್ಬೋದು, ಬೆಳೆಗಾರ ಇರ್ಬೋದು, ಚಿಪ್ಪೆಯವರು ಮೇಲ್ಮಟ್ಟಕ್ಕೆ ಹೇಗೆ, ಹಾಗೂ ಈ ರಾಮ್ಸಾರಿಂದ ಸುತ್ತಮುತ್ತ ಇರುವ ಹಳ್ಳಿಗಳಿಗೆ ಉದ್ಯೋಗ ಯಾವ ರೀತಿ ಸೃಷ್ಟಿ ಆಗಬಹುದು ಅನ್ನೋ ರೋಡ್ ಒಂದು ಉದಾಹರಣೆ. ಈ ಜಾಗದಲ್ಲಿ 3,000 ಎಕರೆ ಗಜನಿ ಲ್ಯಾಂಡ್. ಈ ಗಜನಿ ಲ್ಯಾಂಡ್ ಅನ್ನು ನಾವು ಮ್ಯಾಂಗ್ರೋವ್ ಗ್ರೋ ಮಾಡಿ ಆ ರೈತರಿಗೆ ಇನ್ಕಮ್ ಬರುವ ಹಾಗೆ ಮಾಡಿ ವಿ ಕ್ಯಾನ್ ಡೂ ಒನ್ ಸಾರ್ಟ್ ಆಫ್ ಡೆವಲಪ್ಮೆಂಟ್. ಇಕೋ ಟೂರಿಸಮ್ ಮಾಡಬಹುದು. ಮತ್ತು ಹಲವಾರು ಥಿಂಕಿಂಗ್ ಅಲ್ಲಿ ಇದೀವಿ ನಾವು. ಒಂದು ರೋಡ್ ಮ್ಯಾಪ್ ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಂದರೆ ನಾವು ಈ ಇಕಾಲಜಿನ ಎನ್ಹ್ಯಾನ್ಸ್ ಮಾಡಬೇಕು, ಕಮ್ಯುನಿಟಿಯನ್ನು ಬಿಲ್ಡಪ್ ಮಾಡಬೇಕು, ಮತ್ತು ಈ ಇನ್ಕಮ್ ಅನ್ನು ಒಂದು ಸಾಧಾರಣ ಡಬಲ್ ಆಗಿ ಮಾಡಬೇಕು ಅಂತ ನಾವು ಉದ್ದೇಶ ಪಡ್ತಾ ಇದ್ದೀವಿ. ಸೊ ಇದರಲ್ಲಿ ನಮಗೆ ಭಾಳ ಅಂತಾರಾಷ್ಟ್ರೀಯ ಸಪೋರ್ಟು ಸಿಗುತ್ತೆ, ಬೆಸ್ಟ್ ಪ್ರಾಕ್ಟೀಸಸ್ ಸಿಗುತ್ತೆ, ಫಂಡಿಂಗು ನಾವು ಭಾಳ ಎಫರ್ಟ್ ಹಾಕ್ತಾ ಇದ್ದೀವಿ. ಸೊ ಓವರ್ ದ ನೆಕ್ಸ್ಟ್ ಮೇ ಬಿ 7-8 years ಈ ರಾಮ್ಸಾರ್ ಅಘನಾಶಿನಿ ಈ 4,801 acre
will become a very big exemplar and model for sustainable development. I would like to introduce Anjali from Integrated Design. You want to say two words in Kannada, you can say it. That's right. Anjali Oman from Integrated Design. We have been working with Panchbhuta, trying to understand this whole area and trying to see how conservation and the development, these can be brought together, how they can be balanced. And that is what the overall objective is as we proceed further. That we have a Ramsar site which is 4,800 odd square hectares. And but this is not just a Ramsar site, it is not just an environmental site, it has people living over there. It has people and their livelihoods dependent on this entire environment. So without taking sides of people and environment, taking the two extremes, how do we balance this? How do we make sure that whatever development is conceived and implemented in this area, it should keep people in the center. People whose livelihoods, whose everyday practices, whose everyday social and economic and cultural practices depend on the estuary and its environment. That is what we are trying to balance out as we go ahead with this nomination of the Ramsar tag as well as the planning and development of this site. Subhash Chandra. After ಎಲ್ಲರಿಗೂ ನಮಸ್ಕಾರ. ಕಳೆದ 1 ಅಥವಾ 2 ದಶಕದಲ್ಲಿ ಬಹಳಷ್ಟು ಹೋರಾಟ ಮತ್ತು ಬಹಳಷ್ಟು ಸಂರಕ್ಷಣೆ ಬಗ್ಗೆ ನಾವು ಅಭ್ಯಾಸ ಮಾಡಿ ಸಾಕಷ್ಟು ರಿಪೋರ್ಟ್ಗಳನ್ನು ಪ್ರಿಪೇರ್ ಮಾಡಿದ್ವಿ. ಆ ಸಂರಕ್ಷಣೆ ವಿಷಯ ಬಂದಾಗ ನಾವು ಯಾವುದೇ ಬಗ್ಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಎಲ್ಲಿ ಸಂರಕ್ಷಣೆ ಆಗುತ್ತೋ ಜನಕ್ಕೆ ಬೇಕಾದ ನ್ಯಾಚುರಲ್ ರಿಸೋರ್ಸಸ್ ಸಿಗುತ್ತೆ. ನಮ್ಮ ಅಭ್ಯಾಸದ ಪ್ರಕಾರ ಎಲ್ಲಿ ಪರಿಸರ ಚೆನ್ನಾಗಿದೆಯೋ ಜನಕ್ಕೆ ಬೇಕಾದ ನೀರು ಗಾಳಿ ಸಿಗ್ತಾ ಇದೆ, ನೀರು 12 ತಿಂಗಳು ಸಿಗ್ತಾ ಇದೆ. ಅದೇ ರೀತಿ ನಮ್ಮ ಈಗ ಅಘನಾಶಿನಿ ಅಡವಿ ಪ್ರದೇಶನ ತಗೊಂಡಾಗ ನಮ್ಮ ಕಾಂತಾರ್ ಅವರು ಹಿಡಿದು ಬಹಳಷ್ಟು ಪ್ರಾಜೆಕ್ಟ್ಗಳು ಬಂದು ನಾವು ಸಕ್ಸಸ್ ಆಗಿದೆ. ಕೆಲವೊಂದು ಇದು ಪ್ರಾಜೆಕ್ಟ್ಗಳ ಬಗ್ಗೆ ನಾವು ನೋಡಿದಾಗ, ಫಾರ್ ಎಕ್ಸಾಂಪಲ್ ಪೋರ್ಟ್, when the port proposal was there, the port was so strong. ಅವರು ಹೇಗಾದ್ರೂ ಮಾಡಬೇಕು ಅಂತ. ಮತ್ತೆ ನಾನು ಈ ಜಿಲ್ಲೆಯಲ್ಲಿ ಕೆಲಸ ಮಾಡೋದ್ರಿಂದ ಜಿಲ್ಲೆ ಜನಕ್ಕೆ ನಾನು ಬಹಳ ಬೇಕಾದವನಾದ್ರಿಂದ ನನಗೆ ಈ ಜಿಲ್ಲೆ ಬೇಕಾಗಿರೋದ್ರಿಂದ ಅವರಿಗೆ ಅರ್ತ್ಕೊಂಡಿದ್ರು ನನ್ನೊಟ್ಟಿಗೆ ಮಾತಾಡಿ ಒಂದು ಸಂಧಾನ ಮಾಡಿದ್ರೆ ಆ ಪೋರ್ಟ್ ಅಲ್ಲಿಗೆ ಬರ್ಬೋದು ಅಂತ. ಆಗ ಮ್ಯಾನೇಜಿಂಗ್ ಡೈರೆಕ್ಟರ್ ಆದವರು ನನ್ನನ್ನು ಕರೆದು ನೀವು ಸ್ವಲ್ಪ ಪಬ್ಲಿಕ್ ಜೊತೆ ಮಾತಾಡಿ ಈ ಪ್ರಾಜೆಕ್ಟಿಗೆ ಒಂದು ಕ್ಲಿಯರೆನ್ಸ್ ಕೊಡಿಸ್ತೀರಾ ಅಂತ. ನಾನು ಹೇಳಿದೆ ಅದು ಸಾಧ್ಯ ಇಲ್ಲ, ನಾನು ಇರೋವರೆಗೂ ಅದು ಸಾಧ್ಯ ಇಲ್ಲ, ಮುಂದೆ ನನಗೆ ಗೊತ್ತಿಲ್ಲ, ಮುಂದಿನ ಪೀಳಿಗೆಯವ್ರು ನೋಡ್ಕೊಳ್ತಾರೆ ಅಂತ ಹೇಳಿ. ಹಾಗೆ ಅವ್ರು ಹೇಳಿದ್ರು, ನಾನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೇಲೆ ಆಕ್ಷನ್ ತಗೊಳ್ತೀವಿ, ಅವ್ರು ಮ್ಯಾಂಗ್ರೋವ್ಸ್ನೆಲ್ಲ ಕಾಂಡ್ಲಾ ಗಿಡಗಳನ್ನು ನೆಟ್ಟಿದ್ದಾರೆ ಅಂತ ಹೇಳಿದ್ರು. ನಾನು ಹೇಳಿದೆ ನೀವು ಆಕ್ಷನ್ ತಗೊಳ್ಳಿ, ನಾನು DCF ಅರೆಸ್ಟ್ ಮಾಡಿಸ್ತೀನಿ ಅಂತೆಲ್ಲ ಹೇಳಿದ್ರು. ನಾನು ಹೇಳಿದೆ ನೀವು ಅರೆಸ್ಟ್ ಮಾಡಿ, ಬಟ್ ಅರೆಸ್ಟ್ ಮಾಡಿದ್ದು 24 ಗಂಟೆಯಲ್ಲಿ ನಾನು ಪ್ರೂವ್ ಮಾಡ್ತೇನೆ ಮ್ಯಾಂಗ್ರೋವ್ ನಟ್ಟಿದ್ದಲ್ಲ, ಕಾಂಡಗಳು ಅದು ಸ್ವಾಭಾವಿಕವಾಗಿ ಎಕಲಾಜಿಕಲ್ ಪ್ರೋಸೆಸ್ ಅಲ್ಲಿ ಬಂದಿದೆ ಅಂತ ಹೇಳಿ ನಾನು ಪ್ರೂವ್ ಮಾಡಿ DCF ಹೋಗ್ಬೇಕಾದ ಸ್ಥಾನದಲ್ಲಿ ನಿಮ್ಮನ್ನು ಕೂಡಿಸ್ತೇನೆ ಅಂತ ಹೇಳಿ ನಾನು ಹೇಳಿದೆ. ಇಷ್ಟೇ ನಾನು ನಿಮಗೆ ಮಾತಾಡೋಕ್ಕಾಗದು, ಬಟ್ ನಾನು ಒಂದು ಕೆಲಸ ಅಂತೂ ಮಾಡ್ತೇನೆ. ರಾಮ್ಸರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಮಾನ್ಯತೆಯಿಂದ ಈ ಭಾಗಕ್ಕೆ ಬರೋವಾಗಿ ನಮ್ಮ ತಂಡದವ್ರು ಕೆಲಸ ಮಾಡ್ತಾ ಇದ್ದೀವಿ, ಅದನ್ನು ನಾವು ಮಾಡಿಸ್ತೀವಿ. ಇದು ಆಲ್ಮೋಸ್ಟ್ 5 ವರ್ಷ. ಅದಾದ ಮೇಲೆ ಮತ್ತೆ ನಮಗೆ ಕೋವಿಡ್ ಬಂತು. ಕೋವಿಡ್ ಮುಂಚೆ ನಾನು ರಾಮ್ಸರ್ ಸೆಕ್ರೆಟೇರಿಯೇಟ್ಗೆ ನಾವು ಪ್ರಿಪೇರ್ ಮಾಡಿದ್ದ ದಾಖಲಾತಿಗಳನ್ನೆಲ್ಲ ರಾಮ್ಸರ್ ಸೈಟ್ಗೆ ಕಳಿಸ್ಕೊಟ್ಟಿದ್ದೆ. ಅವ್ರು ಅದನ್ನು ಅಭ್ಯಾಸ ಮಾಡಿಬಿಟ್ಟು ಇದು ಒಳ್ಳೆ ಕ್ಯಾಂಡಿಡೇಟು, ಇದನ್ನು ನಾವು ಮಾಡಬೇಕು, ಆದರೆ ಇದು ಅಪ್ಲಿಕೇಶನ್ನು ಸರ್ಕಾರದಿಂದ ಬರಬೇಕು ಅಂತ ನಾನು ಪರಿಸರ ಸಚಿವಾಲಯ ನಮ್ಮ ಕೇಂದ್ರ ಸರ್ಕಾರದ ಇದರಲ್ಲಿ ನನಗೆ ಗೊತ್ತಿರೋ ವ್ಯಕ್ತಿಗಳ ಹತ್ರ ನಾನು ಮಾತಾಡಿದೆ.
ಮೇಡಮ್ ಇದ್ರು ಮಂಜು ಪಾಂಡೆ ಅಂತೇಳಿ, ಅವರು ಹೇಳಿದ್ರು you will succeed, but only thing is make sure the state government will they ratifies and sends the document. ನಂತರ ನನ್ನ ಇದು ಸ್ಟೇಟ್ ಗೌರ್ಮೆಂಟ್ ಶುರುವಾಯಿತು. PCC ಹತ್ರ ಬಹಳಷ್ಟು ಬಾರಿ ಮಾತಾಡಿದೆ, 3-4 ದಿನ ಟ್ರಾನ್ಸ್ಫರ್ ಆಗ್ತದೆ. ಹೊಸ ನೀರು ಬಂದು ಹಳೆ ನೀರು ಹೋದಾಗಲೇ ನಮ್ಮ ಚೇಂಜಸ್ ಆಗುತ್ತೆ, ಪರಿಸರ ಪೂರಕವಾದ ಚೇಂಜಸ್ ಆಗಬೇಕಾದ್ರೆ ಅದು ಆಗಬೇಕಾಗುತ್ತೆ. ಆ ರೀತಿ ಒಬ್ಬ PCC ಸುಭಾಷ್ ಮಳವಡೆ ಮಲ್ಕರೆ ಅಲ್ಲ ಮಾರ್ಕೆಟ್ ಅವ್ರು ಬಂದಾಗ ನಾನು ಇದನ್ನ ಮಾಡಿದಾಗ ಸ್ಥಳೀಯ ಜನರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಆ ಸ್ಥಳದಲ್ಲಿ ಇರೋ ಜನಕ್ಕೆ ಸರ್ಕಾರದವ್ರು ಏನೂ ಮಾಡಿಲ್ಲ. 7,000 ಜನ ಫಿಶರ್ಮ್ಯಾನ್ ಕಮ್ಯುನಿಟಿ ಇವರೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದ್ರ ಆದಾಯ ನಾವು ನೋಡಿದ್ರೆ ನೀರಿರಬಹುದು ಅಥವಾ ಆರ್ಡರ್ ಇರ್ಬೋದು, ಅದನ್ನೆಲ್ಲ ಉಪ್ಪು ಇರ್ಬೋದು, ಮರಳೆ ಇರ್ಬೋದು, ಅದನ್ನೆಲ್ಲ ನೋಡಿದಾಗ ಪ್ರತಿ ಒಂದು ಹೆಕ್ಟೇರ್ಗೆ 1 ದಶಲಕ್ಷ ಅಷ್ಟು ಆದಾಯ ಜನರಿಗೆ ಬರ್ತಾ ಇದೆ. ಇಷ್ಟು ಆದಾಯ ಬರೋ ಇದನ್ನ ಮೋಸ್ಟ್ ಪ್ರೊಡಕ್ಟಿವ್ ಎಕೋಸಿಸ್ಟಮ್ ಅಲ್ಲಿ ತೆಗೆದುಬಿಟ್ಟು ಇದನ್ನ ಮಾಡ್ತೀವಿ ಅಂತ ಸರಿಯಲ್ಲ ಅಂತ. ಸೊ ಅದನ್ನ ಹೈಲೈಟ್ ಮಾಡಿದಾಗ ದೆನ್ ದೇ ಸೆಡ್ ದಟ್ ವಿ ವಿಲ್ ಫಾರ್ವರ್ಡ್ ದಿ ಅಪ್ಲಿಕೇಶನ್. ದೆನ್ ಅಷ್ಟೊತ್ತಿಗೆ ಕರ್ನಾಟಕ ಜೋಗ ಪ್ರದೇಶ ಪ್ರಾಧಿಕಾರನ ನಮ್ಮ ರಾಜ್ಯದಲ್ಲಿ ಇದಾಯಿತು, ನಾನು ಮೆಂಬರ್ ಆದೆ. ಮತ್ತೆ ಅಂತರ ಭಾರತ ಸರ್ಕಾರದಲ್ಲಿ ನ್ಯಾಷನಲ್ ವೆಟ್ಲ್ಯಾಂಡ್ ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು. ಎಲ್ಲ ಒಳ್ಳೆ ಟೈಮ್ಗೆ ಆಯಿತು, ಅದರಲ್ಲಿ ನನ್ನನ್ನು ಮೆಂಬರ್ ಆಗಿ ಮಾಡಿದ್ರು. ಇದೆರಡು ಮಾಡಿದ್ದು ಬಹಳ ಅನುಕೂಲ ಆಯಿತು. ನಾವು ಕರ್ನಾಟಕ ವೆಟ್ಲ್ಯಾಂಡ್ ಅಥಾರಿಟಿ ನಾವು ಪ್ರಪೋಸ್ ಮಾಡಿದ್ದು ಎಲ್ಲರೂ ನಾವು ಸಕ್ಸಸ್ ಆಗಿದೆ. ರಂಗನತಿಟ್ಟು ಹೋಯಿತು, ಮತ್ತೆ ಅಗರಾಷ್ಟ್ರೀಯ ಫಸ್ಟ್ ಮೊದಲೇ ಹಂತದಲ್ಲಿ ನಾವು ತಗೊಂಡು ಪ್ರಪೋಸ್ ಮಾಡಿದ್ವಿ. ರಂಗನತಿಟ್ಟು ದೇ ಅಗ್ರಿ ಬಿಕಾಸ್ ಆಫ್ ದ ವರ್ಡ್ಸ್. Then Agarashri, because some of the officers were not willing, they are thinking that so-called development will not happen. So-called development will not happen. That means so-called benefit to them will not happen if that comes to the place. But we were fortunate. When the wetland authority was there, then one of the meeting, Vijay Mohan Raj was presiding the meeting. He said, TVR, I know this district, these places. We'll take it forward. And from that day, it was forwarded to the central government. It was submitted by the central government about a year back. Then the Ramsar Secretariat, there were a lot of questions were there on the spatial extent, on the ecological importance, on the social aspects, etc. We answered all those. And also the management. See, ನೀವುಗಳು ಕೇಳೋ ಕ್ವಶನ್ ಅವ್ರುಗಳು ಕೇಳಿದ್ದಾರೆ. ಇದನ್ನು ಮಾಡೋದ್ರಿಂದ ಸ್ಥಳೀಯ ಜನರಿಗೆ ಏನು ಅನುಕೂಲ ಆಗುತ್ತೆ, ಓಕೆ, ಎಷ್ಟು ಅನುಕೂಲ ಆಗುತ್ತೆ, ಅದನ್ನ ಹೇಗೆ ನಿರ್ವಹಣೆ ಮಾಡಬೇಕು. ಯಾಕಂದ್ರೆ ಬರೀ ರಾಮ್ಸರ್ ಟ್ಯಾಗ್ ಕೊಟ್ಟು ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಇದೆಲ್ಲ ನಾವು ಆನ್ಸರ್ ಮಾಡೋ ಅಷ್ಟೊತ್ತಿಗೆ ನನಗೊಂದು ಅಶ್ಯೂರೆನ್ಸ್ ಇತ್ತು, 2 ಫೆಬ್ರವರಿ ನಾನು ವೆಟ್ಲ್ಯಾಂಡ್ ಡೇ ದಿವಸ ಅದನ್ನು ಅನೌನ್ಸ್ ಮಾಡ್ತಾರೆ ಅಂತ. ಜನವರಿ ನಾನು ಡೆಲ್ಲಿಗೆ ಹೋದಾಗ ಇನ್ನೂ ಅದರದ್ದು ಪೇಪರ್ ಇನ್ನೂ ಮೂವ್ ಆಗ್ತಾ ಇತ್ತು. ನನಗೆ ಬಹಳ ಬೇಜಾರಾಗಿ ಹೇಳಿದೆ, राम आ गया अयोध्या में, मुझे रामसार चाहिए, अगनाश में राम हूँ. Then our officer Nakut ಹೇಳಿದ್ರು, don't worry, don't be so emotional. It will be announced on 30th. We will do it. Then on 30th I received a phone call saying that it is declared. That is the check. ಯಾವುದೇ ಒಳ್ಳೆ ಕೆಲಸ ಮಾಡಬೇಕಾದ್ರೆ ನೂರಾರು ವಿಘ್ನಗಳಿರುತ್ತೆ, ಇದೊಂದು ಒಳ್ಳೆ ನಿದರ್ಶನ. ಬಟ್ ನಾವು ಸಕ್ಸಸ್ ಆಗಿದ್ದೀವಿ. ಸೊ ಅದು ಸಕ್ಸಸ್, ಅದರಿಂದ ಬಂದಿದ್ರೆ ಏನು ಅನುಕೂಲ ಅನ್ನೋದನ್ನ ಹೇಳಬೇಕಾದ್ರೆ ನಾನು ಬಹಳ ನಮ್ಮ ಯುವಕರಿಗೆಲ್ಲ ಹೇಳುವಾಗ, ನೀವು PhD ಮಾಡಿದ್ರೆ ನಿಮ್ಗೆ ಜಾಬ್ ಸ್ಟೇಟಸ್ ಇಂಪ್ರೂವ್ ಆಗುತ್ತೆ. ಅದೇ ರೀತಿ ರಾಮ್ಸಾರ್ ಟ್ಯಾಗ್ ಬಂದಾಗ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ಅಗನಾಶ್ಮಿ ಅನ್ನೋದೊಂದು ಎಸ್ಚುರಿ ಇದೆ, ಎಕೋ ಟೂರಿಸಂ ಪಾಯಿಂಟ್ ಆಫ್ ವ್ಯೂ. ಮತ್ತೆ ಅಲ್ಲಿ ಪ್ರೊಡಕ್ಟಿವಿಟಿ ಇದ್ರ ಬಗ್ಗೆ ಎಲ್ಲ ನೋಡಿದಾಗ ಬಹಳಷ್ಟು ಸೈಂಟಿಸ್ಟ್ ಇಲ್ಲಿ ಬಂದು ಕೆಲಸ ಮಾಡೋ ಸಾಧ್ಯತೆಗಳಿದೆ ಅಂತ. ನಾನು 2017ರಲ್ಲಿ ಬಂದ ಲೇಖನ ಈ ಪ್ರದೇಶದಲ್ಲಿ ಉತ್ಪನ್ನ ಆಗೋ ಇದರಿಂದ ಏನೆಲ್ಲ ಬೆನಿಫಿಟ್ ಇದೆ ಅನ್ನೋದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಪೇಪರ್ನೇ ರೆಫರ್ ಮಾಡ್ತಾ ಇದೆ. ನಮ್ಮ ಪ್ರಮೋದ್ ಅವರು ಅದನ್ನು ರೆಫರ್ ಮಾಡ್ತಾರೆ. ಇವಾಗ ನಾನು ಈ ಅಗನಾಶ್ಮಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ರಾಮ್ಸಾರ್ ವೆಟ್ಲ್ಯಾಂಡ್ ಆಗ್ಲಿಕ್ಕೆ ಕಾರಣಗಳೇನು, ಅದನ್ನ ಆಗ್ಬೇಕಾದ್ರೆ ಏನು ಕ್ರೈಟೀರಿಯಾ. ನೀವು MSc ಅಂತ PhD ಮಾಡಬೇಕಾ, ಪ್ರಾಜೆಕ್ಟ್ ಮಾಡಬೇಕು, ಕೋರ್ಸಸ್ ಮಾಡಬೇಕು, ಅದೇ ರೀತಿ ಕ್ರೈಟೀರಿಯಾಸ್ ಇದೆ. ಅವರು ಗ್ರೂಪ್ A ಗ್ರೂಪ್ B ಕ್ರೈಟೀರಿಯಾ ಅಂತ ಹೇಳಿ ಬ್ರಾಡ್ ಆಗಿ ಇದು ಡಿವೈಡ್ ಮಾಡಿದ್ದಾರೆ. ಇದನ್ನ ನೋಡಿದಾಗ ಯಾವುದೇ ಜೋಗ ಪ್ರದೇಶ
ಅದು ಪರಿಸರದಲ್ಲಿ ಬಹಳ ಇದಿದ್ರೆ ಯೂನಿಕ್ ಎಕ್ಸಾಂಪಲ್ ಆಫ್ ನ್ಯಾಚುರಲ್ ರಿಯಲ್ ನ್ಯಾಚುರಲ್ ವೆಟ್ಲ್ಯಾಂಡ್. ಓಕೆ, ಎರಡನೇದು ಇಟ್ ಈಸ್ ಸಪೋರ್ಟ್ಸ್ ವಲ್ನರಬಲ್ ಎಂಡೇಂಜರ್ಡ್ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್ ವಿಚ್ ಆಸ್ ಅ ಹೈಯರ್ ಕನ್ಸರ್ವೇಷನ್ ಪಾಯಿಂಟ್ ಆಫ್ ವ್ಯೂ. ಮತ್ತೆ ಅಲ್ಲಿ ಎಷ್ಟು ಮೈಗ್ರೇಟರಿ ಸ್ಪೀಶೀಸ್ ಬರುತ್ತೆ, ಯಾವ್ಯಾವ ಜಾತಿ ಬರುತ್ತೆ, ಇಲ್ಲಿ ಅದರಿಂದ ಯಾವ್ಯಾವ ಅದಕ್ಕೆ ಬೇಕಾದ ಆಹಾರ ಸಿಗ್ತದೆ ಅದ್ರ ಬಗ್ಗೆ ಇಲ್ಲಿ ನೋಡಿದಾಗ wetland should support 1% of the individuals in population of one species or subspecies of wetland dependent on non-avian animal species. ಅಂದ್ರೆ ಮೀನು ಇರ್ಬೋದು, ಪಾಚಿ ಇರ್ಬೋದು, ಅದ್ರ ಬಗ್ಗೆ ಇಲ್ಲ. ಸೊ ನಾವು ಕಳೆದ 2.5 ದಶಕದಲ್ಲಿ ಅಥವಾ 3 ದಶಕದಲ್ಲಿ ನಾವು ಮಾಡಿದ ಕೆಲಸ ಒಂದು ಕಾರ್ಯಗತ ಮಾಡಲಿಕ್ಕೆ ಅನುಕೂಲ ಆಯಿತು. ನಮ್ಮ ಸುಭಾಷ್ ಚಂದ್ರನ್ ಅವರು ಮತ್ತೆ ನಮ್ಮ ವಿದ್ಯಾರ್ಥಿಗಳೆಲ್ಲ ಮಾಡಿದ್ದ ಒಂದು ಕೆಲಸ ಇವತ್ತು ನಾವು ಅಂತಾರಾಷ್ಟ್ರೀಯ ಮನ್ನಣೆ ಪಡ್ಕೊಳ್ಳೋದೇ ಸಕ್ಸಸ್ ಆಗಿದೆ. ಈಗ ನಾವು ಈಗ ಈ ಅಘನಾಶ್ರೀ ಇದರಲ್ಲಿ ಯಾವ್ಯಾವ ಕ್ರೈಟೀರಿಯಾ ಇದಾಗುತ್ತೆ ಅನ್ನೋದನ್ನು ನಾನು ನಮ್ಮ ರಿಪೋರ್ಟಲ್ಲಿ ನಾನು ಹೈಲೈಟ್ ಮಾಡಿದೆ. ಇದು ನಿಮಗೆ ಅಂತರ್ಜಾಲದಲ್ಲೂ ಇದ್ರ ಬಗ್ಗೆ ಈ ಡೀಟೇಲ್ಸ್ ಇರುತ್ತೆ. ಈ ಡೀಟೇಲ್ಸ್ ನೀವು ನೋಡಿದಾಗ ಒಂದು ಇಶ್ಯೂ ಸಹ್ಯಾದ್ರಿ ನ್ಯೂಸ್ ಅಂತ ಹೇಳಿ ನಾವು ಪಬ್ಲಿಷ್ ಮಾಡ್ತೀವಿ ಟಾಟಾ ಇನ್ಸ್ಟಿಟ್ಯೂಟ್ ಅಲ್ಲಿ. ಇಶ್ಯೂ 88 ನಾವು ಇದ್ರ ಬಗ್ಗೆನೇ ಡೆಡಿಕೇಟ್ ಮಾಡಿದ್ವಿ. ಇದ್ರ ಒಳಗಡೆ ನಿಮಗೆ ಆರ್ಟಿಕಲ್ಸ್ ಇದೆ ಮತ್ತೆ ಕೆಲವೊಂದು ಬೇರೆ ವಿಷಯಗಳಿದೆ. ಆರ್ಟಿಕಲ್ಸ್ ಬಗ್ಗೆ ನೀವು ನೋಡಿದಾಗ ಏನಾದ್ರದ ವೈಶಿಷ್ಟ್ಯತೆ ಏನು, ಈ ಕ್ರೈಟೀರಿಯಾ 1 ಅಂದಾಗ ಅದನ್ನ ಇಲ್ಲಿ ಅಘನಾಶ್ರೀ ಎಸ್ಚುರಿ ಹಾಗೆ ಇದು ಆಗುತ್ತೆ. ಕ್ರೈಟೀರಿಯಾ 2, 3, 4 ಆಗಿದೆ. ಮತ್ತೆ ನಾವು ಸಪೋರ್ಟಿಂಗ್ ಡಾಕ್ಯುಮೆಂಟ್ ನಮ್ಮ ಪಬ್ಲಿಕೇಶನ್ ಬಹಳಷ್ಟು ಜನ ಅಭ್ಯಾಸ ಮಾಡಿದ್ದಾರೆ. ನಮ್ಮ ತಂಡದವ್ರು ಮಾಡಿದ್ದ ಅಭ್ಯಾಸ ನಾವು ಕಲೆ ಹಾಕಿ 460 ಪೇಜಿನ ಒಂದು ರಿಪೋರ್ಟ್ ಮಾಡಿ ನಾವು ರಾಮಸಾರ್ಗೆ ಇದು ಸಬ್ಮಿಟ್ ಮಾಡ್ತೀವಿ. ನಮಗೆಲ್ಲರೂ ಗೊತ್ತಿರೋ ಹಾಗೆ 4,800 ಹೆಕ್ಟೇರ್ ಪ್ರದೇಶ ಈಗ ರಾಮಸಾರ್ ವೆಟ್ಲ್ಯಾಂಡ್ ಆಗಿದೆ. ಇದರಲ್ಲಿ ಯಾವುದೇ ಪ್ರೈವೇಟ್ ಲ್ಯಾಂಡ್ ಆ್ಯಡ್ ಆಗಿಲ್ಲ, ಓನ್ಲಿ ಗವರ್ಮೆಂಟ್ ಲ್ಯಾಂಡ್, ಕಾಮನ್ ಲ್ಯಾಂಡ್. ನೀರು ಇದಾಗಿರೋ ಸ್ಪ್ರೆಡ್ ಆಗಿರೋ ಕಾಲ ಮಾತ್ರ ನಾವು ರಾಮಸಾರ್ ಇದು ಮಾಡಿದ್ದೀವಿ. ಮತ್ತೆ ಇದನ್ನ ನಾನು ಮಾಡಿದಾಗ ಅವ್ರು ಕೇಳಿದ್ರು ಅಲ್ಲಿರೋ ಇದು ನಾವು ರಿಮೋಟ್ ಸೆನ್ಸಿಂಗ್ ಡೇಟಾ ಮತ್ತೆ ಫೀಲ್ಡ್ ಇನ್ವೆಸ್ಟಿಗೇಷನ್ ಮಾಡಿ ಇದನ್ನ ಮ್ಯಾಪ್ ಮಾಡಿದ್ವಿ. ಮತ್ತೆ ಯಾವ್ಯಾವ ಪ್ರದೇಶದಲ್ಲಿ ಏನೇನಿದೆ 4,800 ಒಂದು ವಾಟರ್ ಕವರ್ ಏರಿಯಾ, ಅದರಲ್ಲಿ 455 ಹೆಕ್ಟೇರು ಮಡ್ ಫ್ಲಾಟ್ ಇದೆ. ಮತ್ತೆ ಆಯಿಸ್ಟರ್ ಬೆಡ್ 160 ಬೆಡ್, ಇದು ಲೋ ಇದ್ದಾಗ ಮಾತ್ರ ನಿಮ್ಗೆ ಕಾಣಿಸ್ತದೆ, ಲೋ ಟೈಡ್ ಇದ್ದಾಗ ಮಾತ್ರ ಕಾಣಿಸ್ತದೆ. ಮತ್ತೆ ನಾವು ರಾಕಿ ಮೆರೈನ್ ಶೋರ್ ಇದು 79 ಹೆಕ್ಟೇರು, ಮತ್ತೆ ಪರ್ಮನೆಂಟ್ ಶಾಲೋ ಮೆರೈನ್ ವಾಟರ್ 48 ಹೆಕ್ಟೇರು, ಮತ್ತೆ ಮ್ಯಾಂಗ್ರೋವ್ಸ್ 855 ಹೆಕ್ಟೇರ್. ಸೊ ಮತ್ತೆ ಇದಕ್ಕೆಲ್ಲ ಜಸ್ಟಿಫಿಕೇಶನ್ ಕ್ರೈಟೀರಿಯಾ ಇದೆ ರಾಮಸಾರ್ ಅಪ್ಲಿಕೇಶನ್ ಅಲ್ಲಿ, ಯಾವ ತರ ಕ್ಯಾಟಗರಿ ಎ ಬಿ ಇದೆಲ್ಲ ಅದನ್ನು ನಾವು ಹೈಲೈಟ್ ಮಾಡ್ತೀವಿ. ಇದು ಫೈನಲ್ ಟೇಬಲ್ ಸಬ್ಮಿಟ್ ಮಾಡಿದ್ರ ಮೇಲೆ ನಮಗೆ ಅದು ಕ್ಲಿಯರೆನ್ಸ್ ಸಿಕ್ಕಿದ್ದು. ಸೊ ಈಗ ರಾಮಸಾರ್ ಸೈಟನ್ನ ನೀವು ನೋಡಿದಾಗ ಇದೊಂದು ಹೆಮ್ಮೆಯ ವಿಷಯ. ನಮ್ಮ ಕರ್ನಾಟಕದಲ್ಲಿ ರಾಮಸಾರ್ ಸೈಟ್ ಇರಲಿಲ್ಲ ಅಂತ ಇದೆ. ಅಂತ ಕರ್ನಾಟಕದಲ್ಲಿ ವಿತಿನ್ ಇಯರ್ 4 ಜಾಗಗಳನ್ನ ರಾಮಸಾರ್ ಸೈಟ್ ಅಂತ ಇದು ಮಾಡಿದ್ವಿ. ಇಲ್ಲಿ ಯುವಕರು PhD ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಣ್ಣನ್ನೇ ಕೊಟ್ಟರೆ ಎಷ್ಟು ಜನಕ್ಕೆ ಅನುಕೂಲ ಇದಾಗುತ್ತೆ. ಅದೇ ರೀತಿ ನಮ್ಮ ಮಣ್ಣು ಮತ್ತು ನೀರಿಗೂ ಮಣ್ಣನ್ನೇ ಸಿಕ್ಕಿದಾಗ ಅದೇ ರೀತಿ ಖುಷಿ ಆಗುತ್ತೆ. ಇಲ್ಲಿರುವ ಬಯೋಡೈವರ್ಸಿಟಿ ಮತ್ತೆ ಜನಕ್ಕೆ ಡಿಪೆಂಡೆನ್ಸ್, ಈ ಬೈಬಲ್ಸ್ ಇದು ಚಿಪ್ಪನ್ನ ಹೆಕ್ಕದಿರ್ಬೋದು, ಮತ್ತೆ ಈ ರೀತಿಯ ಕಲ್ಚರಲ್ ಇದು ಅಂದ್ರೆ ನೀವು ಯಾವುದೇ ಒಂದು ಪರಿಸರದ ಪ್ರದೇಶದ ಇದನ್ನ ಪ್ರೊಡಕ್ಟಿವಿಟಿ ಅಥವಾ ಅದರ ವ್ಯಾಲ್ಯೂ ಇದು ಮಾಡಬೇಕಾದ್ರೆ 3 ವಿಧದಲ್ಲಿ ನೋಡ್ತೀರಾ. ಒಂದು ಪ್ರಾವಿಷನ್ ಸರ್ವಿಸ್ ಅಂದ್ರೆ ಟ್ಯಾಂಜಿಬಲ್ ಬೆನಿಫಿಟ್ ಏನೇನು ಸಿಗುತ್ತೆ, ರೆಗ್ಯುಲೇಟಿಂಗ್ ಸರ್ವಿಸ್ ಅದರಿಂದ ಏನೇನು ಉಪಯೋಗ ಇದೆ ಅಂತ ಆಕ್ಸಿಜನ್ ಪ್ರೊಡಕ್ಷನ್ ಇರ್ಬೋದು, ಕಾರ್ಬನ್ ಸಿಕ್ವೆಸ್ಟ್ರೇಷನ್, ಮತ್ತೆ ಗ್ರೌಂಡ್ ವಾಟರ್ ರೀಚಾರ್ಜ್, ಇದೆಲ್ಲ ಅದು ರೆಗ್ಯುಲೇಟಿವ್. ಕಲ್ಚರಲ್ ಸರ್ವಿಸ್ ಇಸ್ ಇನ್ಫಾರ್ಮೇಶನ್ ಫ್ಯಾಸಿಲಿಟಿ, ನಾವು ಅದನ್ನೆಲ್ಲ ಕಲೆ ಹಾಕಿ ಅದು ಅಭ್ಯಾಸ ಮಾಡಿದ್ದೀವಿ. ಸೊ ಅದಕ್ಕೆ ಟೋಟಲ್ ಎಕೋಸಿಸ್ಟಮ್ ಸಪ್ಲೈ ವ್ಯಾಲ್ಯೂ ಅಂತ ಈಗ ರೀಸೆಂಟ್ ಟ್ರೆಂಡ್ ಪ್ರತಿಯೊಂದು ಪ್ರದೇಶದಲ್ಲಿ TESP ಕ್ಯಾಲ್ಕುಲೇಟ್ ಮಾಡೋದು. ಯಾಕಂದ್ರೆ ನಾವು GDP ಬಗ್ಗೆ ಮಾತಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ GDP ಡಸಂಟ್ ಇನ್ಕ್ಲೂಡ್ ಡಿಗ್ರೇಡೇಷನ್ ಆಫ್ ಎನ್ವೈರನ್ಮೆಂಟ್. ಅದನ್ನ ಇನ್ಕ್ಲೂಡ್ ಮಾಡಬೇಕಾದ್ರೆ ಗ್ರೀನ್ GDP ಬೇಕು ಅಂತ ನಾವು ಸರ್ಕಾರನ ಡಿಮ್ಯಾಂಡ್ ಮಾಡ್ತಾರೆ. ಅದು ಮೋಸ್ಟ್ಲಿ ಸಕ್ಸಸ್ ಆಗ್ತೀವಿ. ಅದನ್ನ ಮಾಡಬೇಕಾದ್ರೆ ನಾವು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ರಾವಿಷನಿಂಗ್ ಸರ್ವಿಸಸ್, ರೆಗ್ಯುಲೇಟಿಂಗ್ ಕಲ್ಚರಲ್ ಸರ್ವಿಸ್, ಅದು ಟೋಟಲ್ ಇಸ್ TSP, ಇಟ್ ಇಸ್ ಆಲ್ಸೋ ಕಾಲ್ಡ್ ಗ್ರೀನ್ GDP. ನಾವು ಈ ಅಘನಾಶ್ರೀಲಿ ಏನೇ ಸಿಗ್ಬೋದು ಅನ್ನೋದನ್ನೆಲ್ಲ ನಮ್ಮ ರಿಪೋರ್ಟಲ್ಲಿ ಇದು ಮಾಡಿದ್ವಿ. ಈಗ ಅಂತರ್ಜಾಲದಲ್ಲಿ ನಾನು ತೋರಿಸಿದ್ನಲ್ಲ ಅಲ್ಲಿ ಇದೆಲ್ಲ ಸಿಗ್ತದೆ. ಮತ್ತೆ ಯಾವ ರೀತಿ ಬರ್ಡ್ಸ್ ಅದನ್ನೆಲ್ಲ ಕಲೆ ಹಾಕಿದ್ವಿ. ಮತ್ತೆ ಏನೆಲ್ಲ ಕಲ್ಚರಲ್ ಸರ್ವಿಸಸ್, ಇಕೋ ಟೂರಿಸಮ್ ಇರ್ಬೋದು, ಅದರಿಂದ ಎಷ್ಟು ಅನುಕೂಲ ಇದೆ ಅದನ್ನೆಲ್ಲ ನಾವು ಇದು ಮಾಡಿದ್ವಿ. ಸೊ
ಸೊ ಇದು ಮಾಡಿದಾಗ ನೋಡಿದಾಗ ಟ್ಯಾಂಜಿಬಲ್ ಬೆನಿಫಿಟ್ ಮೀನು ಮತ್ತೆ ಚಿಪ್ಪು ಮತ್ತೆ ಮರಳು ಉಪ್ಪು 1 ಹೆಕ್ಟೇರ್ಗೆ 11,35,000 ಪ್ರತಿ ವರ್ಷಕ್ಕೆ ಆದಾಯ. ಅದೇ ರೆಗ್ಯುಲೇಟಿಂಗ್ ಸರ್ವಿಸ್ ತಗೊಂಡಾಗ ಅಬೌಟ್ 18,35,000 ಅಷ್ಟಿದೆ. ಕಲ್ಚರಲ್ ಸರ್ವಿಸ್ ತಗೊಂಡಾಗ 87,000 ಅಷ್ಟಿದೆ 1 ಹೆಕ್ಟೇರ್ಗೆ 1 ವರ್ಷಕ್ಕೆ. ಅಂದರೆ 1 ವರ್ಷಕ್ಕೆ 50 ಲಕ್ಷ 5 ಮಿಲಿಯನ್ ಇದೆ. ಮತ್ತೆ ನಾವು ಇದನ್ನೆಲ್ಲ ಟೋಟಲ್ ನೋಡಿದಾಗ ಬಿಲಿಯನ್ಸ್ ಅಲ್ಲಿ ಬರುತ್ತೆ ಟೋಟಲ್ ವ್ಯಾಲ್ಯೂ. ನಾನು ಪರ್ ಹೆಕ್ಟರ್ 1 ಮಿಲಿಯನ್ ಅಂತ ಹೇಳಿದಾಗ ಟೋಟಲ್ ವ್ಯಾಲ್ಯೂ 5 ಬಿಲಿಯನ್. ಅದು ವರ್ತ್ ದಟ್ ಇಸ್ ಅದೇ 7,000 ಫ್ಯಾಮಿಲೀಸ್ ಆರ್ ಡಿಪೆಂಡೆಂಟ್ ಆನ್ ಅಗ್ರಾಶ್ನಿ ಅಂದರೆ ದೇ ಆರ್ ಎಕ್ಸ್ಟ್ರಾಕ್ಟಿಂಗ್ ದ ರಿಸೋರ್ಸಸ್ ಆಫ್ ದಿ 5 ಬಿಲಿಯನ್ ರೂಪೀಸ್. ದಟ್ ಇಸ್ ದ ಲೈವ್ಲಿಹುಡ್. ಸರ್ಕಾರದವ್ರು ಏನೂ ಮಾಡ್ತಾ ಇಲ್ಲ, ನಮ್ಮ ನೇಚರ್ ಕೊಡ್ತಾ ಇರೋದನ್ನ ನಾವು ಉಪಯೋಗಿಸ್ಕೊಳ್ತಾ ಇದ್ದೀವಿ. ಮತ್ತೆ ಅಲ್ಲಿ ಕಾರ್ಬನ್ ಎಷ್ಟು ಇದಾಗ್ಬೋದು ಅಂತ ಅಂದರೆ ಇಂಗಾಲದ ಅಂಶನ ಹೀರ್ಕೊಳ್ಳೋ ಸಾಮರ್ಥ್ಯ ನಮ್ಮ ನೀರಿನಲ್ಲಿರೋ ಪಾಚಿಗೆ ಮತ್ತೆ ಮ್ಯಾಂಗ್ರೋವ್ಸ್ ಕಣ್ಲಕ್ಕೆ ಮತ್ತೆ ಮರಗಳಿಗೆ ಇದೆ. ಅದನ್ನು ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಮ್ಯಾಂಗ್ರೋವ್ಸ್ ಆ್ಯಂಡ್ ಮೆಚನಿ ಸಾಯಿಲ್ ಆರ್ ದ ಹೈಲಿ ಎಫಿಷಿಯಂಟ್ ಇನ್ ಕಾರ್ಬನ್ ಸಿಕ್ವೆಸ್ಟ್ರೇಷನ್. ಅದರಲ್ಲಿ ಟೆಕ್ನಿಕಲ್ ವರ್ಡ್ಸ್ ಇದೆ, ಡಿಸಾಲ್ಡ್ ಆರ್ಗ್ಯಾನಿಕ್ ಕಾರ್ಬನ್, ಡಿಸಾಲ್ಡ್ ಇನ್ಆರ್ಗ್ಯಾನಿಕ್ ಕಾರ್ಬನ್. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಸೊ ಮತ್ತೆ ಅದರಿಂದ ಎಷ್ಟು ಇದೆ ಇರ್ಬೋದು ಅನ್ನೋದನ್ನ ನಿನ್ನೆ ನಮ್ಮ ಸುಭಾಷ್ ಅವರು ಮೆನ್ಷನ್ ಮಾಡ್ತಾರೆ. ಗಜನಿ ಲ್ಯಾಂಡ್ ತಗೊಂಡಾಗ ಇದು 420 ಟನ್ಸ್ ಪರ್ ಹೆಕ್ಟೇರ್ ಆಫ್ ಸಾಯಿಲ್ ಕಾರ್ಬನ್, ಆರ್ಗ್ಯಾನಿಕ್ ಕಾರ್ಬನ್. ಅದು ಕಾಗಲ್ ಇದು ಹೋದಾಗ 1,130 ಟನ್ಸ್ ಪರ್ ಹೆಕ್ಟೇರ್. ಒನ್ ಆಫ್ ದಿ ಹೈಲಿ ಎಫಿಷಿಯಂಟ್ ಸಿಸ್ಟಮ್. ಮತ್ತೆ ಮ್ಯಾಂಗ್ರೋವ್ಸ್ ಎಷ್ಟು ಇರ್ಬೋದು ಅಂತ ನೋಡಿದಾಗ 310. ಫರ್ದರ್ ಡೌನ್ ಇನ್ನು ನಿನ್ನೆ ಇವತ್ತು ಕಾರ್ಬನ್ ಶೇಖರಣೆ ಆಗಿತ್ತು, ನಾಳೆ ಅದು ಇನ್ನೊಂದು ಲೆವೆಲ್ಗೆ ಹೋಗುತ್ತೆ, ಹಾಗೆ ಕೆಳಗಡೆ ಅದು ಶೇಖರಣೆ ಆಗುತ್ತೆ. ಸೊ ಅದು ನಾವು ಡಿಸ್ಟ್ರಾಯ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಿರ್ಬೋದು, ಕಾರ್ಬನ್ ಹೀರಿಕೊಳ್ಳೋದ್ರಿಂದ ನಾವು ಗ್ಲೋಬಲ್ ವಾರ್ಮಿಂಗ್ ಅವಾಯ್ಡ್ ಮಾಡ್ಬೋದು. ಹವಾಮಾನದಲ್ಲಿ ವೈಪರೀತ್ಯ ಆಗೋದನ್ನ ನಾವು ತಡೆಗಟ್ಟಬಹುದು ಕಾರ್ಬನ್ ಅನ್ನು ಬ್ಯಾಲೆನ್ಸ್ ಮಾಡಿದ್ರೆ. ಅದರಲ್ಲಿ ನಮ್ಮ ಅದೇ ಎಸ್ಚೂರಲ್ಲಿರುವ ಅಘನಾಶಿನಲ್ಲಿರುವ ಮಣ್ಣು ಮತ್ತೆ ಅಘನಾಶಿನಲ್ಲಿರುವ ನೀರು, ಅಘನಾಶಿನಲ್ಲಿರುವ ಗಿಡಗಳು, ಕಾಂಡಗಳು ಮಹತ್ತರವಾದ ಪಾತ್ರವನ್ನು ಅದು ಮಾಡ್ತಾ ಇದೆ. ಓಕೆ, ಸೊ ಮತ್ತೆ ಎಷ್ಟು ಡೆಪ್ತಲ್ಲಿ ಎಷ್ಟು ಕಾರ್ಬನ್ ಶೇಖರಣೆ ಆಗಿದೆ ಅಂತೇಳಿ ಕಳೆದ 5 ವರ್ಷದಲ್ಲಿ ನಮ್ಮ ತಂಡದವರು ಮಾಡಿದ ಅಭ್ಯಾಸನ ಇದನ್ನ ಇದು ಒಂದು ಪ್ರದೇಶದಲ್ಲಿ ನೋಡಿದಾಗ ಆಲ್ಮೋಸ್ಟ್ 97,000 ಟನ್ ಅಷ್ಟು ಕಾರ್ಬನ್ ಅಲ್ಲಿ ಶೇಖರಣೆ ಆಗಿದೆ. ಸೊ ಓಕೆ, ಎರಡನೇ ಇದು ತಗೊಂಡಾಗ ಇದು ಏನೇನು ಇರಬಹುದು ಅಂತ ಅಂದ್ರೆ ಇದು ಫ್ಲೋರಾ ಫೌನಾ ಬಗ್ಗೆ ನಾವು ಪ್ರತಿಯೊಂದು ವಿಷಯನ ಅಭ್ಯಾಸ ಮಾಡಿ. ಇವಾಗ ನೀವು ಕಾಂಡ ತಗೊಂಡಾಗ 13 ಸ್ಪೀಶೀಸ್ ಇದೆ ಅನ್ನೋದು ನಾವು ನಮ್ಮ ಅಭ್ಯಾಸ. ಬೈವಾಲ್ಸ್ 6 ಸ್ಪೀಶೀಸ್ ಇದೆ. ಮತ್ತೆ ಕ್ರಾಬ್ಸ್, ಏಡಿಗಳು, ಓಕೆ 33, ಮೀನುಗಳು 77 ಪ್ರಭೇದಗಳಿದೆ. ಬರ್ಡ್ಸ್ 108 ಪ್ರಭೇದಗಳಿದೆ. ಸೊ ಮತ್ತೆ ಆ ಪ್ರಭೇದಗಳ ಮಹತ್ವವನ್ನು ನಾವು ಹೇಳಿದ್ವಿ. ಎಂಡೇಂಜರ್ಡು ಆ ಥರ ಕನ್ಸರ್ವೇಷನ್ ಇಂಪಾರ್ಟೆನ್ಸ್ ಇದರಿಂದ ಇದು ಹೇಳಿದ್ವಿ. ಮತ್ತೆ ಯಾವ ಕ್ರೈಟೀರಿಯಾ ಇದು ಇದಾಗುತ್ತೆ ಅಂತ criteria 2, 3, 4 it supports and 5 and 6 also. Agnasty estuary supports the 45,000 birds, okay, and also about 35 species have population greater than 1% of the total population. ಇದು ನಮ್ಮ ಇದು ಕಲೆ ಹಾಕಿದ ಇದು. ಸೊ ಮತ್ತೆ ಒಂದು ಕ್ವೆರಿ ಬಂತು, ಒಂದು ಕಳೆದ 3 ವರ್ಷದಲ್ಲಿ ಎಷ್ಟು ಬರ್ಡ್ಸ್ ಬಂದಿದೆ ಅದೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡಿ ಅಂತ. ನಾವು ಅದಕ್ಕೆ ಹೇಳಿದ್ವಿ, ಕಳೆದ 3 ವರ್ಷದಲ್ಲಿ ನಾವು ಪ್ರತಿ ದಿವಸ ಕುತ್ಕೊಂಡು ಬರ್ಡ್ ಕೌಂಟ್ ಮಾಡಿಲ್ಲ, ಬೇಕಾದ್ರೆ ಈ ತಿಂಗಳು ನಾವು ಹೋಗಿ ಅದನ್ನ ಕೌಂಟ್ ಮಾಡ್ತೀವಿ ಅಂತ ಹೇಳಿ ನಾನು ನಮ್ಮ ಇವ್ರಿಗೆ ಶ್ರೀಕಾಂತ್ ಫೋನ್ ಮಾಡಿ ಹೇಳಿದೆ. ಸುಭಾಷ್ ಹತ್ರ ಮಾತಾಡಿದೆ, ಶ್ರೀಕಾಂತ್ ಹತ್ರ ಮಾತಾಡಿದೆ. ಇದೊಂದು ಮಾಡಿದ್ರೆ ಒಂದು 30-45 ದಿವಸದ ಒಂದು ಅಭ್ಯಾಸ ಮಾಡಿದ್ರೆ ನಮ್ಗೊಂದು ಸಕ್ಸಸ್ ಆಗುತ್ತೆ ಅಂತ. ಆಗ ನಮ್ಮ ಶ್ರೀಕಾಂತ್ ಅವರು ಮತ್ತೆ ಬೇರೆ ವಿದ್ಯಾರ್ಥಿಗಳು ಅಭ್ಯಾಸ ಮಾಡೋದ್ರಿಂದ ನಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ಬರ್ಡ್ ಡೇಟಾ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಬ್ಬೊಬ್ಬರದ್ದು ಇದು ಕೊಡುಗೆ ಬಂದಿದ್ರಿಂದ ವಿ ಸಕ್ಸೀಡ್. ಓಕೆ, ಸೊ ಮತ್ತೆ ನಾವು ಮಾಡಿದ್ದೆಲ್ಲ ನಾವು ಪಬ್ಲಿಷ್ ಮಾಡಿದ್ವಿ, ಮತ್ತೆ ಬಹಳಷ್ಟು ಜನಕ್ಕೆ ಸಿಕ್ಕೋ ಹಾಗೆ ಅಂತರ್ಜಾಲದಲ್ಲೂ ಹಾಕಿದ್ವಿ. ಇವಾಗ ಕಾಂಡ್ಲದ ಬಗ್ಗೆನೇ ನಾವು ಪೇಪರ್ಸ್ ಬರ್ತಿದ್ದೀವಿ, ಪಬ್ಲಿಕೇಶನ್ ಮತ್ತೆ ಪೋಸ್ಟರ್ಸ್ ಇದೆ. ಅದೇ ರೀತಿ ಬರ್ಡ್ಸ್ ಬಗ್ಗೆನೂ ನಾವು ಇದು ಮಾಡಿದ್ದೀವಿ. ಮತ್ತೆ ಅದರಿಂದ ಸಿಕ್ಕೋದು ಫಾರ್ ಎಕ್ಸಾಂಪಲ್ ಫಿಶ್ ಕ್ರೈಟೀರಿಯಾ 7 and 8 talks about the fish. Wetlands should support a significant population, indigenous fish species of family, life history stages, etc. ನಾವು ಅದನ್ನೆಲ್ಲ ಅಭ್ಯಾಸ ಮಾಡಿದ್ದು, ನಾವು ಮಾಡಿದ್ದನ್ನ ಅದಕ್ಕೆ ತಲೆ ಹಾಕಿ ನಾವು ಅದನ್ನು ಕೊಟ್ಟಿದ್ವಿ. ಎಷ್ಟು 77 ಪ್ರಭೇದಗಳಿದೆ, ಅದ್ರದ್ದು ಮಹತ್ವ ಏನು ಅನ್ನೋದನ್ನು ನಾವು ಇದು ಮಾಡಿದ್ವಿ.
ನಂತರ ಇದು ಅಲ್ಲಿರುವ ಮೀನುಗಳ ಪ್ರಭೇದಗಳು ಮತ್ತೆ ಏಡಿಗಳು. ಇದು ಪ್ರತಿಯೊಂದು ಇದರಿಂದ ನಮ್ಮ ಸ್ಥಳೀಯ ಜನರಿಗೆ ಎಷ್ಟು ಅನುಕೂಲ ಆಗ್ತದೆ. ಇದನ್ನ ನಾವು ಇನ್ನೂ ಜಾಸ್ತಿ ಮಾಡಿದ್ರೆ ಸ್ಥಳೀಯ ಜನರಿಗೆ ಅನುಕೂಲ ಆಗುತ್ತೆ. ನಾವು ಇಲ್ಲಿ ಥರ್ಮಲ್ ಇಂಡಸ್ಟ್ರಿ ತಂದ್ಬಿಟ್ಟು ಅವ್ರನ್ನ ಹಾಳು ಮಾಡಬಾರ್ದು. ಥರ್ಮಲ್ ಇಂಡಸ್ಟ್ರಿ ಬಂದರೆ, ಥರ್ಮಲ್ ಪವರ್ ಸ್ಟೇಷನ್ ಬಂದರೆ ನನ್ನಂತ ಸೂಟ್ಪುಟ್ ಪ್ರಭಾವಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಜನಕ್ಕೆ ಬೇಕಾದ ಈ ರೀತಿಯ ನ್ಯಾಚುರಲ್ ರಿಸೋರ್ಸ್ ಲಭ್ಯತೆ ಅದನ್ನು ಸಸ್ಟೈನ್ ಮಾಡಬೇಕಾಗಿದೆ. ಓಕೆ, ನಂತರ ಬಯೋಆಕ್ಷನ್ಸ್ ಅಂದರೆ ಚಿಪ್ಪುಗಳು ಎಷ್ಟು ಬರುತ್ತೆ ಅನ್ನೋದು ನಾವು ಮೊದಲೇ ಅಭ್ಯಾಸ ಮಾಡಿದ್ದು. 22,000 ಟನ್ ಅಷ್ಟು ಫಿಶ್ ಇದು ಅಂತೇಳಿ ನಮ್ಮ ಭೂಮಿನಾದಂಥ ಒಬ್ಬ ವಿದ್ಯಾರ್ಥಿ PhD ವಿದ್ಯಾರ್ಥಿ ಅಭ್ಯಾಸ ಮಾಡಿದ. ಅದ್ರದ್ದು ವ್ಯಾಲ್ಯೂ ಮನಿ ಎಷ್ಟು ಅಂದಾಗ 57 ಬಿಲಿಯನ್ ದಶಲಕ್ಷ ಅಷ್ಟು ಒಂದು ವರ್ಷಕ್ಕೆ ಅದರಿಂದ ಆದಾಯ ಇದೆ ಅಂತೇಳಿ. ಓಕೆ, ಮತ್ತೆ 30 ಸ್ಪೀಶೀಸ್ ಇದಿದೆ, ಅಂದರೆ ಪ್ರಭೇದಗಳು 30 ಇದೆ. ಮತ್ತೆ ಅಲ್ಲಿ ಯಾವ್ಯಾವ ಮ್ಯಾಂಗ್ರೋವ್ಸ್ ಇದೆ ಅನ್ನೋದನ್ನು ನಾವು ಅಂದರೆ ಸೆಲಿನಿಟಿ ಉಪ್ಪಿನಾಂಶದ ಮೇಲೆ ಕೆಲವೊಂದು ಪ್ರಭೇದಗಳ ಲಭ್ಯತೆ ಇದೆ, ಅದನ್ನು ನಾವು ಅಭ್ಯಾಸ ಮಾಡಿ ಇದನ್ನು ಮಾಡಿದ್ವಿ. ಓಕೆ, ನಂತರ ಅಲ್ಲಿ ಸಿಕ್ಕೋ ಪಾಚಿಗಳಿವೆ. ನಾವು ಬಯೋಫ್ಯೂಯಲ್ ಮಾಡಬಹುದು. ಇವಾಗ ಯಾರಾದ್ರೂ ಇಂಡಸ್ಟ್ರಿಯವ್ರು ಬಂದರೆ ನಾವು ಹೇಳ್ತೀವಿ ನೀವು ಬಯೋಫ್ಯೂಯಲ್ ಮಾಡಿ, ನಮ್ದು ಥರ್ಮಲ್ ಇಂಡಸ್ಟ್ರಿ ಬೇಡ. ಅದಕ್ಕೆ ಯಾವ್ಯಾವ ಪ್ರಭೇದ ಅದರಿಂದ ಎಷ್ಟು ಬಯೋಫ್ಯೂಯಲ್ ಮಾಡ್ಬೋದು. ಮತ್ತೆ ಈ ಪಾಚಿಗಳು 2 ವಿಧದ ಪಾಚಿಗೆ, ಒಂದು ಮೈಕ್ರೋ ಆಲ್ಗೆ, ಇನ್ನೊಂದು ಮ್ಯಾಕ್ರೋ ಆಲ್ಗೆ. ಅದು ಎರಡರಲ್ಲೂ ಕಾಸ್ಮೆಟಿಕ್ ಪ್ರಿಪೇರ್ ಮಾಡೋ ಒಂದು ಇದಿದೆ. ನಿಮಗೆ ಬೇಕಾಗಿರೋ ಇದು ಮುಖಕ್ಕೆ ಬೇಕಾಗಿರೋ ಇದನ್ನೆಲ್ಲ ಕಾಸ್ಮೆಟಿಕ್ ಐಟಮ್ ಪ್ರಿಪೇರ್ ಮಾಡ್ಬೋದು. ಅಂದರೆ ಒಂದು ಇಂಡಸ್ಟ್ರಿನೇ ಡೆವಲಪ್ ಮಾಡ್ಬೋದು ಈ ಸ್ಥಳೀಯ ಇದರಲ್ಲಿ ಸಿಕ್ಕೋ ಪಾಚಿಗಳಿಂದ. ಅದನ್ನು ನಾವು ಅಭ್ಯಾಸ ಮಾಡಿದ್ದೇವೆ. ನನ್ನ 2 ವಿದ್ಯಾರ್ಥಿಗಳು ಶರಣ್ಯ ಮತ್ತು ದೀಪ್ತಿ ಅವರು ಇದ್ರ ಬಗ್ಗೆನೇ ಅಭ್ಯಾಸ ಮಾಡಿ ಅವರು ಒಂದು PhD ಸಿಕ್ಕಿದೆ. ಓಕೆ, ಮತ್ತೆ ಅದನ್ನು ಹ್ಯಾಕ್ ಮಾಡಬಹುದು ಅಂತ ಹೇಳಿ ಅದನ್ನ ನಾವು ಇದು ಮಾಡಿದ್ವಿ. ಅದನ್ನ ಏನು ಪ್ರೋಸೆಸ್ ಮಾಡಬೇಕು, ಸ್ಥಳೀಯವಾಗಿ ಮಾಡಿದ್ರೆ ಎಷ್ಟು ಅನುಕೂಲ ಆಗ್ಬೋದು ಅಂದರೆ ಬಯೋ ರಿಫೈನರಿ ಒಂದು ಮಾಡಬೇಕು. ಬಯೋ ರಿಫೈನರಿ ಅಂದರೆ ನೀವು ಬಯೋಫ್ಯೂಯಲ್ಲು ಮಾಡ್ತೀರಾ, ಅಂದರೆ ಬಯೋಡೀಸೆಲ್ಲು ಮತ್ತು ಎಥನಾಲು ಮಾಡ್ತೀರಾ. ಅದ್ರ ಜೊತೆ ಕಾಸ್ಮೆಟಿಕ್ಸ್ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಾಗ ಸ್ಥಳೀಯ ಇದರಲ್ಲಿ ಸಿಕ್ಕೋ ರಿಸೋರ್ಸಿಂದ ನಾವು ಇಂಡಸ್ಟ್ರಿ ಇದ್ದಾಗ ಸ್ಥಳೀಯರಿಗೆ ಕೆಲಸ ಸಿಗುತ್ತೆ. ಸ್ಥಳೀಯರಿಗೆ ಕೆಲಸ ಸಿಕ್ಕಾಗ ಅಲ್ಲಿ ಪ್ರಗತಿ ಆಗುತ್ತೆ. ಅದನ್ನೇ ನಮ್ಮ ಮಹಾತ್ಮ ಗಾಂಧಿಯವರು ಸುರಾಜ್ಯ ಅಂತ ಹೇಳಿದ್ರು. ಸುರಾಜ್ಯ ಅಂದರೆ ಡಿಸೆಂಟ್ರಲೈಸ್ಡ್ ಗವರ್ನೆನ್ಸ್ ಅಂಡ್ ಡಿಸೆಂಟ್ರಲೈಸ್ಡ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಂಡ್ ಡಿಸೆಂಟ್ರಲೈಸ್ಡ್ ಡೆವಲಪ್ಮೆಂಟ್. ಅಂದರೆ ಸ್ಥಳೀಯರಿಗೆ ಅದು ಅನುಕೂಲ ಆಗಬೇಕು. ಸೊ ನಂತರ ಇದು ಕಾಂಡದ ಬಗ್ಗೆ ಮತ್ತೆ ನಾವು ಏನೇನು ಕಲ್ತಿದ್ದೀವೋ ನಾವು ಮುಂದಿನ ಜನಾಂಗ ಯುವ ಪೀಳಿಗೆಗೂ ಅದು ಅರ್ಥ ಆಗೋಗೆ ಕೆಲವೊಂದು ಸ್ಕೂಲಲ್ಲಿ ಪ್ರೋಗ್ರಾಮ್ ಮಾಡಿದೆ. ಕಳೆದ 2 ತಿಂಗಳಲ್ಲಿ ಒಂದು 7-8 ಪ್ರೋಗ್ರಾಮ್ ನಮ್ಮ ಸುಭಾಷ್ ಚಂದ್ರನ್ ಮತ್ತೆ ಗಾಯತ್ರಿ, ಶ್ರೀಕಾಂತ್, ವಿಷ್ಣು ಎಲ್ಲ ಕಂಡಕ್ಟ್ ಮಾಡಿದ್ದಾರೆ. ಅಂದರೆ ನಾವು ಬರೀ ಪ್ರಬಂಧ ಮಂಡನೆ ಮಾಡಲ್ಲ, ನಾವು ಕಲ್ತಿದ್ದನ್ನು ಬೇರೆಯವ್ರಿಗೂ ಇದು ಮಾಡಿದೆ. ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ನಮ್ಮಿಂದ ಕಲಿತವರು ಬಹಳಷ್ಟು ವಿದ್ಯಾರ್ಥಿಗಳು ಇವತ್ತಾನೆ ನಾನು ಇವರು ಮಿನಿಸ್ಟ್ರಿ ಮೀಟಿಂಗಲ್ಲಿ 2 ವಿದ್ಯಾರ್ಥಿಗಳನ್ನು ಭೇಟಿಯಾದೆ, ನಾನು ಕೋರ್ಸ್ ಮಾಡಿರೋ ವಿದ್ಯಾರ್ಥಿಗಳು. ಓಕೆ, ಸೊ ಮತ್ತೆ ಹ್ಯಾಗ್ ಮ್ಯಾನೇಜ್, ಈಗ ಇದನ್ನ ಹ್ಯಾಗ್ ನಿರ್ವಹಣೆ ಮಾಡಬೇಕು ಅಂದರೆ ರಾಮ್ಸಾರ್ ಇದರಲ್ಲಿ ವೈಸ್ ಅಂದರೆ ನೀವು ಇಂಟೆಲಿಜೆಂಟ್ ಆಗಿ ಮ್ಯಾನೇಜ್ ಮಾಡಬೇಕು ಅಂತ, ಅಂದರೆ ಬ್ಯಾಲೆನ್ಸಿಂಗ್ ಇದು ಮಾಡಬೇಕು. ಅದರಲ್ಲಿ ಸ್ಥಳೀಯರ ಪಾತ್ರ ಮಹತ್ವ. ಸ್ಥಳೀಯರನ್ನು ಬಿಟ್ಟು ಮ್ಯಾನೇಜ್ಮೆಂಟ್ ಮಾಡಬಾರ್ದು ಅಂತಿದೆ. ಅದರಲ್ಲಿ 5 ಭಾಗಗಳಿದೆ. ಒಂದು ವೆಟ್ಲ್ಯಾಂಡ್ ಮ್ಯಾನೇಜ್ಮೆಂಟ್, ಜೋಗ ಪ್ರದೇಶ. 2ನೇದು ಹ್ಯಾಬಿಟ್ಯಾಟ್, ಯಾವ ಪ್ರಭೇದಗಳಿದೆ ಅದರ ಹ್ಯಾಬಿಟ್ಯಾಟು, ಮತ್ತೆ ಸ್ಪೀಶೀಸು, ಮತ್ತೆ ಮ್ಯಾನೇಜ್ಮೆಂಟ್ ಆಫ್ ಸೋಷಿಯೋ ಎಕನಾಮಿಕ್ ವ್ಯಾಲ್ಯೂ, ಅದರಿಂದ ಬರ್ತಾ ಇರೋ ಆದಾಯ ಅದನ್ನು ಸಸ್ಟೈನ್ ಮಾಡಬೇಕು. ಮತ್ತೆ ಕ್ರಿಯೇಟಿಂಗ್ ಝೋನ್ಸ್, ಸೊ ಡಿಪೆಂಡಿಂಗ್ ಆನ್ ದಿ ಕೈಂಡ್ ಆಫ್ ದಿ ಥ್ರೆಟ್ಸ್. ಓಕೆ, ದೆನ್ ಫರ್ದರ್ ಡೀಟೇಲ್ ಆಗಿ ಅದನ್ನ ರಾಮ್ಸಾರ್ ಇದರಲ್ಲಿ ಹ್ಯಾಂಡ್ ಬುಕ್ ಇದರಲ್ಲಿ ಅವ್ರು ಮೆನ್ಷನ್ ಮಾಡ್ತಾರೆ. ಮತ್ತೆ ಅದನ್ನ ಹ್ಯಾಗ್ ಡೊನೇಷನ್ ಮಾಡಬೇಕು ಅನ್ನೋದನ್ನು ಅವರು ಇದರಲ್ಲಿ ಹೇಳಿದ್ದಾರೆ. ರಾಮ್ಸಾರ್ ಇದರಲ್ಲಿ ಒಂದು ಮೀಟಿಂಗ್ ಆದಾಗ 190 ಕಂಟ್ರಿಯವರಲ್ಲಿ ಇದು ಮಾಡಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ನಾವು ಎಲ್ಲ ಯಾವುದೇ ಭಾಗದಲ್ಲಿದ್ದು ನಮ್ಮೆಲ್ಲರಿಗೂ ನೀರು ಬೇಕು, ನೀರು ಬೇಕಾದರೆ ಜೋಗ ಪ್ರದೇಶ ನಾವು ಸಂರಕ್ಷಣೆ ಮಾಡಬೇಕು ಅಂತೇಳಿ ಎಲ್ಲರೂ ಒಪ್ಕೊಂಡು ಅದು ಸೈನ್ ಮಾಡಿರೋ ಇದು. ಹಾಗಾಗಿ ಇಷ್ಟೊಂದು ಇವತ್ತು ನಮ್ಮಲ್ಲಿ ನಮ್ಮ ದೇಶದಲ್ಲಿ 80 ಜೋಗ ಪ್ರದೇಶ ಅದು ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿದೆ. ಓಕೆ, ಮತ್ತೆ ಇಲ್ಲಿಂದ ಏನೇನು ಆಗಬೇಕು ಈಗ ನಾನು ಒಂದು 2 ಸ್ಲೈಡಲ್ಲಿ ನಾನು ಹೇಳ್ತೇನೆ. ಒಂದು ನಮ್ಮ ಡಿಮ್ಯಾಂಡ್ ಏನು ಅಂದರೆ ರಾಮ್ಸಾರ್ ವೆಟ್ಲ್ಯಾಂಡ್ ಕನ್ಸರ್ವೇಷನ್ ಅಥಾರಿಟಿ ಒಂದು ಇದು ಮಾಡಬೇಕು ಅಂತ ಒಂದು ಪ್ರಾಧಿಕಾರ ಬರಬೇಕು. ಪ್ರಾಧಿಕಾರ ಸ್ಥಳೀಯರಿಂದಲೇ ಸ್ಥಳೀಯರಿಗಾಗಿ ಸ್ಥಳೀಯರಿಗೆ ಬೇಕಾದ ಪ್ರಾಜೆಕ್ಟ್ಗಳನ್ನು ತರುವಂಥದ್ದು, ನಿರ್ವಹಣೆ ಮಾಡುವಂಥ ಒಂದು ಪ್ರಾಧಿಕಾರ ಬೇಕಾಗಿದೆ. ಆ ಪ್ರಾಧಿಕಾರದಲ್ಲಿ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸು, ಮತ್ತೆ
ಫಿಶರಿ ಇದು ಕೋಆಪರೇಟಿವ್ ಇದು ಎಲ್ಲರೂ ಇಂಟಿಗ್ರೇಟ್ ಮಾಡಬೇಕು. ಸೊ ನಮ್ಮ ಸುಭಾಷ್ ಅವರು ಹೇಳ ಹಾಗೆ ಕೋ-ಮ್ಯಾನೇಜ್ಮೆಂಟ್ ಅಂದರೆ ಗೌರ್ಮೆಂಟ್ ವಿತ್ ಲೋಕಲ್ ಪೀಪಲ್ ಇಬ್ಬರು ಇದರಲ್ಲಿ ಈಕ್ವಲ್ ಪಾತ್ರದಲ್ಲಿ ಅದರ ನಿರ್ವಹಣೆ ಆಗಬೇಕು. ಒಬ್ಬರು ಬಿಟ್ಟು ಇನ್ನೊಬ್ಬರು ಇದು ಮಾಡೋದಲ್ಲ. ಬರೀ ಸರ್ಕಾರದ ಅಧಿಕಾರಿಗಳಲ್ಲ, ಸರ್ಕಾರದ ಅಧಿಕಾರಿಗಳ ಜೊತೆ ಸ್ಥಳೀಯರ ಕೈ ಜೋಡಿಸಿ BMC ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸು ಮತ್ತೆ ವಿಲೇಜ್ ಫಾರೆಸ್ಟ್ ಕಮಿಟೀಸ್ ಎಲ್ಲರೂ ಕೈ ಜೋಡಿಸಿ ಇದನ್ನು ಮಾಡಬೇಕಾಗಿದೆ. ಮತ್ತೆ ಏನೇನು ಮಾಡಬೇಕನ್ನೋದು ನಮ್ಮ ಅಭ್ಯಾಸದಲ್ಲಿ ನಾವು ಹೇಳಿದ್ದೀವಿ. ಇದೆಲ್ಲ ಕೆಲವೊಂದು ರೆಕಮೆಂಡೇಶನ್ ನಾವು ಹೇಳಿದ್ದೀವಿ. ಫಿಶಿಂಗ್ ಸ್ಟ್ಯಾಂಡರ್ಡ್ಸು ಅಂದರೆ ಮೆಕನೈಸ್ ಟೂ ಮಚ್ ಮೆಕನೈಸ್ ಇರಬಾರ್ದು, ಮತ್ತೆ ಮೆರೈನ್ ಸ್ಟುವರ್ಡ್ಶಿಪ್ ಕೌನ್ಸಿಲ್ ಆ್ಯಂಡ್ ದಿ ಪ್ರೊಡಕ್ಷನ್ ಆಫ್ ಏರಿಯಾಸ್ ವಿದಿನ್ ದ ರೀಸನ್ ಕೆಲವೊಂದು ಬಹಳ ಸೂಕ್ಷ್ಮ ಪ್ರದೇಶಗಳು ಅದನ್ನು ಐಡೆಂಟಿಫೈ ಮಾಡಬೇಕು. ಹಾಗೆ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ನಮ್ಗೆ ಏನು ಸಿಗ್ತಾ ಇದೆ ಅದು ಕಡಿಮೆ ಆಗದೆ ಇರೋ ಹಾಗೆ ಆ ಪ್ರದೇಶನ ನಾವು ನಿರ್ವಹಣೆ ಮಾಡಬೇಕು. ಅದನ್ನು ಹ್ಯಾಕ್ ಮಾಡಬೇಕು ಅಂತ ಈ ಪ್ರಾಧಿಕಾರದವರು ಇದು ಮಾಡಬೇಕು. ಓಕೆ, ಮತ್ತೆ ಎಷ್ಟು ದುಡ್ಡು ಆಗ್ಬೋದು ಅಂತ ಹೇಳಿ ಒಂದು ಕ್ವಶನ್ ಅಲ್ಲಿ ನಮ್ಮ ಭಾರತ ಸರ್ಕಾರದ ಮಿನಿಸ್ಟರ್ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಅವರು ನನ್ನ ಕ್ವಶನ್ ಕೇಳಿದಾಗ ನಾನು ಸುಭಾಷ್ ಅವರ ಹತ್ರ ಡಿಸ್ಕಸ್ ಮಾಡಿ ವಿ ಜಸ್ಟ್ ಕೇಮ್ ಔಟ್ ವಿತ್ ದ ಔಟ್ಲೈನ್. ಒಂದು 100 ಕೋಟಿ ಬೇಕಾಗ್ಬೋದು ಪ್ರಾಧಿಕಾರಕ್ಕೆ. ಮತ್ತೆ ಸುತ್ತಮುತ್ತ ಇದನ್ನೆಲ್ಲ ಇದನ್ನ ಮ್ಯಾಂಗ್ರೋವ್ಸ್ ಪ್ರೊಟೆಕ್ಷನ್ ಅಂದರೆ ಕೆಲವು ಕಡೆ ಫೆನ್ಸಿಂಗ್ ಅದೆಲ್ಲ ಬೇಕಾಗುತ್ತೆ. ಅದನ್ನೆಲ್ಲ ಮಾಡಲಿಕ್ಕೆ ಒಟ್ಟು ಎಷ್ಟು ಬೇಕಾಗ್ಬೋದು ಅಂದಾಗ ಅರೌಂಡ್ 110 crores ಅಷ್ಟು ಬೇಕಾಗುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನೀವೆಲ್ಲರೂ ಇವತ್ತು ನಮ್ಮ ಮಂತ್ರಿಗಳು ಇಲ್ಲಿದ್ದಾರೆ, ಸ್ವಲ್ಪ ಅವ್ರಿಗೆ ಮನದಟ್ಟು ಮಾಡಿ ಇದು ಪ್ರಾಧಿಕಾರ ಆಗೋ ರಚನೆ ಆಗುವಂತೆ ನೋಡಿಕೊಂಡ್ರೆ ನಾವು ಅದು ನಿರ್ವಹಣೆ ಅಂದರೆ ಸುಸ್ಥಿರ ನಿರ್ವಹಣೆ ಹ್ಯಾಕ್ ಮಾಡ್ಬೋದು ಅಂತ ನಾವು ಅವ್ರಿಗೆ ಗೈಡ್ ಮಾಡ್ತೇವೆ. ಅದರಿಂದ ಸುಸ್ಥಿರ ಅಭಿವೃದ್ಧಿಯೂ ಆಗುತ್ತೆ. ಪ್ರತಿಯೊಬ್ಬರಿಗೂ ನೀರು, ಪ್ರತಿಯೊಬ್ಬರಿಗೂ ಆಹಾರ ಸಿಗ್ತದೆ. ಓಕೆ, ಈ ರಿಪೋರ್ಟ್ ನಾವು ಸಬ್ಮಿಟ್ ಮಾಡಿ ದಿಸ್ ಇಸ್ ದ ವೇಸ್ಟ್ ಮೆಟೀರಿಯಲ್ ವಾಟ್ ವಿ ಗೇವ್ ಟು ದಿ ರಾಮ್ಸಾರ್ ಸೆಕ್ರೆಟರಿ. ಓಕೆ, ಇದ್ರ ಮೇಲೆ ಬಿಕಾಸ್ ಆಫ್ ಸಸ್ಟೈನ್ಡ್ ಎಫರ್ಟ್ 2.5 ದಶಕದ ನನ್ನ ತಂಡದ ಒಂದು ಸತತ ಹೋರಾಟ, ನೀವೆಲ್ಲ ನೋಡಿರ್ಬೋದು, ಹೋರಾಟ ಮಾಡ್ತಾರೆ. ಬಟ್ ಸತತ ವಿಜ್ಞಾನ ಮೂಲಕ ನಮ್ಮ ಹೋರಾಟ ಮಾಡಿ ನಾವು ತಲೆ ಹಾಕಿದ ಅಂಶಗಳಿಂದ ಇವತ್ತು ನಾವು ಸಕ್ಸೆಸ್ ಆಗಿದೆ. ಇದು ಒಂದು ಹೆಮ್ಮೆಯ ವಿಷಯ, ಈ ಜಿಲ್ಲೆಗೆ ಹೆಮ್ಮೆಯ ವಿಷಯ, ಮತ್ತೆ ಪ್ರತಿಯೊಬ್ಬರು ಈ ಜಿಲ್ಲೆಯ ಪ್ರತಿಯೊಬ್ಬರಿಗೂ ಹೆಮ್ಮೆಯ ವಿಷಯ. ಯಾಕಂದ್ರೆ ಇಲ್ಲಿ ಇರುವ ಫಲವತ್ತಾದ ನೀರು, ಫಲವತ್ತಾದ ಭೂಮಿಯನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೋರಿಸಿದ್ದೀವಿ. ಇದರಿಂದ ಈಕೋ ಟೂರಿಸಂ ಬೂಸ್ತಾ ಇದೆ. ಹಾಗಂತ ಎಲ್ಲ ರೆಸಾರ್ಟ್ಸ್ ಮಾಡೋರು ಎಲ್ಲರೂ ತಗೊಂಡ್ಬಂದು ಕೂರ್ಸ್ಕೊಂಡ್ಬಿಡ್ಬೇಡಿ. ಅದು ಎಕೋ ಫ್ರೆಂಡ್ಲಿ ರೆಸಾರ್ಟ್ಸ್ ಆಗಬೇಕು. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಸೊ ಯಾಕಂದ್ರೆ ನಾಳೆ ಇದು ಮಣ್ಣೆಗೆ ಪಡೆದಿದೆ ಅಂದ್ಬಿಟ್ಟು ಎಲ್ಲರೂ ಇಲ್ಲಿ ಬರಕ್ಕೆ ಶುರು ಆಗ್ತಾರೆ. ನಾವು ಸ್ವಲ್ಪ ವಿ ಶುಡ್ ಬಿ ಅ ವಾಚ್ ಟಾಪ್. ಅದು ಪ್ರಾಧಿಕಾರ ಮತ್ತು ಸ್ಥಳೀಯರು ಮಾಡ್ಬೋದು ಅನ್ನೋದು ಒಂದು ನಂಬಿಕೆ. ಸೊ ತಮಗೆ ಇನ್ನೇನಾದ್ರು ಇನ್ಫಾರ್ಮೇಶನ್ ಬೇಕಿದ್ರೆ ಅಂತರ್ಜಾಲದಲ್ಲಿ ಇದರಲ್ಲಿ ಸಿಗುತ್ತೆ ಡೀಟೇಲ್ಸ್. ಓಕೆ, ತಮಗೇನಾದ್ರು ಇಮೇಲ್ ಇದ್ದರೆ ಇದು ನನ್ನ ಇಮೇಲು tdr@isc.ac.in. ತಮಗೆಲ್ಲರೂ ತಿಳಿದಂತೆ ನಾನು ಮೊಬೈಲ್ ಯೂಸ್ ಮಾಡಲ್ಲ. ಯಾಕಂದ್ರೆ ನಾನು ಯಾವಾಗಲೂ ಮೊಬೈಲ್, ಒಂದು ದಿವಸ ಕಾಡು, ಒಂದು ದಿವಸ ವಿದೇಶ, ಒಂದು ದಿವಸ ಡೆಲ್ಲಿ, ಆ ರೀತಿ ನಾನು ಓಡಾಡಲ್ಲ. ಹಾಗಾಗಿ ಮೊಬೈಲಿನ ಉಪಯೋಗಿಸಿದ ಅವಶ್ಯಕತೆ ನನಗೆ ಬಂದಿದೆ. ಇನ್ನು ಜನ ನನ್ನನ್ನು ಇಮೇಲಲ್ಲೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋರು, ಕಾಂಟ್ಯಾಕ್ಟ್ ಬೇಡ ಅನ್ನೋರು ನೀವು ಮೊಬೈಲ್ ಯೂಸ್ ಮಾಡಲ್ಲ ಅಂತಾರೆ. ಆಗ ನನಗೂ ಖುಷಿ ಆಗುತ್ತೆ. ಅಟ್ಲೀಸ್ಟ್ ನನ್ನ ಲೈಫಲ್ಲಿ ಅಷ್ಟು ಟೈಮು ಸೇವ್ ಮಾಡಿರುತ್ತೆ. ಪ್ರಮೋದ್ ಅವರು ನನ್ನನ್ನು ಮಾತಾಡಿದ್ರು, ಸುಭಾಷ್ ಅವರು ಸತತವಾಗಿ ನನ್ನ ಹತ್ರ ಮಾತಾಡ್ತಾ ಇರ್ತಾರೆ. ಏನಾದರೂ ಕ್ವಶನ್ಸ್ ಇದ್ದರೆ ನಾವು ಆನ್ಸರ್ ಹೇಳ್ತೀವಿ. ಆನ್ಸರ್ ಮುಂಚೆ ನಮ್ಮ ಸುಭಾಷ್ ಅವರು ಮಾತಾಡ್ತಾರೆ. ಎಲ್ಲರಿಗೆ ನಮಸ್ಕಾರ. ಆ್ಯಕ್ಚುಲಿ ಡಾಕ್ಟರ್ ಟಿ ವಿ ರಾಮಚಂದ್ರ ಈ ರಾಮ್ಸಾರ್ ಸೈಟ್ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಏನೇನು ಮಾಡಿದೆ, ಅದು ಬರಲಿಕ್ಕೆ ಕಾರಣ ಏನು, ನಮ್ಮ ಟೀಮಿಂದ ಏನು ಕೆಲಸ ಆಗಿದೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೇವೆ. ಇದಕ್ಕೆ ಮುಖ್ಯವಾದ ಒಂದು ಕಾರಣ ಈ ಅಘನಾಶಿನಿ ಅಳವೆ ಪ್ರದೇಶ ಬಗ್ಗೆ, ಅಘನಾಶಿನಿ ನದಿ ಬಗ್ಗೆ ಭಾಳ ಕಾಂಪ್ರಿಹೆನ್ಸಿವ್ ಆಗಿ ವೇರಿಯಸ್ ಆಸ್ಪೆಕ್ಟ್ ನಮ್ಮ ಟೀಮಿಂದ ಸ್ಟಡಿ ಆಗಿದೆ ಕಳೆದ 30 ವರ್ಷದಲ್ಲಿ. ಅದರಿಂದ ಈ ನದಿ ಬಗ್ಗೆ ಭಾಳಷ್ಟು ಡೇಟಾ ಇದೆ. ಈ ಡೇಟಾ ಎಲ್ಲ ನಾವು ಬೇರೆ ಬೇರೆ ರಿಪೋರ್ಟ್ಗಳಲ್ಲಿ, ರಿಸರ್ಚ್ ಪೇಪರ್ಗಳಲ್ಲಿ ಪ್ರತಿಯೊಂದು ಆಸ್ಪೆಕ್ಟ್ ಬಗ್ಗೆ ಹೈಲೈಟ್ ಮಾಡಿದ್ದೇವೆ. ಅದರಿಂದ ಈ ರಾಮ್ಸಾರ್ ಸೈಟ್ಗೆ ಕ್ವಾಲಿಫೈ ಮಾರ್ಕ್ ನಮ್ಮ ಅಘನಾಶಿನಿ ನ್ಯಾಷನಲ್ ಲೆವೆಲ್ನಲ್ಲಿ ಅದು ಭಾಳ ಇಂಪಾರ್ಟೆನ್ಸ್ ಆಗಿದೆ. ಇಷ್ಟು ಸ್ಟಡಿ ಮಾಡಿದ ಒಂದು ನದಿ ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ಇಲ್ಲ ಅಂತ ಹೇಳ್ಬೋದು.
ಅದು ಒಂದು. ಮತ್ತು ಮುಖ್ಯವಾಗಿ ಒಂದು ವಿಷಯ ನಾವು ನೆನಪಿಟ್ಟುಕೊಳ್ಬೇಕು, ಈ ಅಡವೆ ಪ್ರದೇಶ ಮೀನುಗಾರಿಕೆ ಮಾಡಲಿಕ್ಕೆ ಇಲ್ಲಲ್ಲ, ಮುಖ್ಯವಾಗಿ ಮೀನುಗಾರಿಕೆಗೆ ಸಪೋರ್ಟ್ ಹೋಗುದು. ಅಂದರೆ ಸುಮಾರು 30-40 ಜಾತಿ ಮೀನುಗಳು, ಸಮುದ್ರ ಮೀನುಗಳು ಮತ್ತು ಎಲ್ಲ ರೀತಿಯ ಇದು ಪ್ರಾನ್ಸ್ ಫ್ಯಾಕ್ಟ್ರಿ ಅದರಿಂದ ನೈಸರ್ಗಿಕವಾಗಿ ಉಪಯೋಗ ಮಾಡುವುದು ಈ ಅಡವೆ ಪ್ರದೇಶ. ಅದು ಮರಿಗಳು, ಕೋಳಿ ಕಡಿಮೆ ಮರಿಗಳು, ಈ ಮೀನುಗಳು ನಮ್ಮ ಅಡವೆ ಪ್ರದೇಶಕ್ಕೆ ಬಂದು ಇಲ್ಲಿ ಸುರಕ್ಷಿತತ್ವ ಇದೆ. ಮ್ಯಾಂಗೋಸ್ ಬರೆ ಹಾಕಲಿಕ್ಕೆ ಬರೋದಿಲ್ಲ ಮತ್ತು ಹುಲ್ಲು ಬೆಳೀತದೆ, ಅದನ್ನೆಲ್ಲ ಬರೆ ಹಾಕಲಿಕ್ಕೆ ಬರೋದಿಲ್ಲ. ಆದರೆ ಈ ಮರಿಗಳಿಗೆ ಈ ಕಗ್ಗ ಬೆಳೆಸುವ ಭೂಮಿಯಲ್ಲೇ ನೋಡಿ, ಅಲ್ಲಿ ಸಹ ಈ ಕಗ್ಗ ಫೇಲ್ ಆದರೂ ಅಡ್ಡಿಲ್ಲ, ಆ ಹುಲ್ಲು ಬಿಟ್ಟು ಕೊಳ್ತೋಗಿ ಅದರಲ್ಲಿ ಈ ಪ್ರಾನ್ಸ್ ಮರಿಗಳು ಸಾಕಷ್ಟು ಬರ್ತದೆ. ಅದಕ್ಕೆ ನ್ಯಾಚುರಲ್ ಆಗಿ ಪ್ರಾನ್ ಕೃಷಿ ಮಾಡೋದು ನೋಡಿ, ಜಸ್ಟ್ ಅದರಲ್ಲಿ ಏನು ಆಹಾರ ಹಾಕುವ ಅವಶ್ಯಕತೆ ಇಲ್ಲ. ಈ ಪ್ರಾನ್ಸ್ ದೊಡ್ಡದಾಗಿ ಮೊಟ್ಟೆ ಹಾಕಲಿಕ್ಕೆ ಸಮುದ್ರಕ್ಕೆ ಹೋಗ್ತದೆ, ಆದರೆ ಮರಿಗಳು ಬರುವುದು ಅಡವೆ ಪ್ರದೇಶದಲ್ಲಿ. ಇದು ಸುಮಾರು ಎಲ್ಲ ಅಡವೆ ಪ್ರದೇಶದಲ್ಲಿ ಇದೇ ಪದ್ಧತಿ ಇದೆ. ಆದರೆ ಶರಾವತಿಯಲ್ಲಿ ಏನಾಗಿದೆ, ಡ್ಯಾಮ್ಸ್ ಬಂದುಕೊಂಡು ಫ್ರೆಶ್ ವಾಟರ್ ಜಾಸ್ತಿ ಇದೆ. ಇಡೀ ವರ್ಷ ಆಫ್ಟರ್ ಎಲೆಕ್ಟ್ರಿಸಿಟಿ ಜನರೇಷನ್ ಫ್ರೆಶ್ ವಾಟರ್ ಇರ್ತದೆ. ಅದರಿಂದ ಸೆಲೆನಿಟಿ ಬ್ಯಾಲೆನ್ಸ್ ತಪ್ಪೋಗಿದೆ. ಆದರೂ ಶರಾವತಿ ಒಳ್ಳೆಯ ನದಿ. ಅಲ್ಲಿಯೂ ನಾವು ಹೇಳ್ತೇವೆ ನೋಡಿ, ಅಘನಾಶಿನ ಬಗ್ಗೆ ಇಷ್ಟು ಸ್ಟಡಿ ಆಗಿದೆ, ಅಘನಾಶಿನಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿದೆ. ಶರಾವತಿ ಏನಾಯಿತು, ಜೈಲಿಗೆ ಹೋಗಿದೆ. ಈ ಒಂದು ಘಟನೆ ಬಂದಿದೆ. ಎಷ್ಟೋ ನದಿಗಳಿದೆ, ಕುಂದಾಪುರದಲ್ಲಿದೆ, ನದಿಗಳ ಸಂಗಮ ಕುಂದಾಪುರದಲ್ಲಿದೆ, ಉಡುಪಿಯಲ್ಲಿದೆ. ಆದರೆ ಈ ನದಿಯಲ್ಲಿ ಯಾವುದಕ್ಕೂ ಈ ಒಂದು ಪ್ರಶಸ್ತಿ ಆಗಲಿಲ್ಲ. ಮುಖ್ಯ ಕಾರಣ ಆಗ್ತದೆ ಸ್ಟಡಿ ಆಗಿದೆ. ಸ್ಟಡಿ ಆಗಲಾದ ಕೂಡ ಏನಾಗ್ತದೆ, ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾರೆ. ಎಕ್ಸ್ಪ್ಲಾಯ್ಟೇಷನ್ ಮಾಡಿ ಆ ನದಿಗಳು ಅನ್ಫಿಟ್ ಆಗೋ ರೀತಿ ತರ್ತಾರೆ. ಆ ಅನ್ಫಿಟ್ ಆದರೆ ಡೆವಲಪ್ಮೆಂಟ್ ಆಗ್ತದೆ, CR ಸೆಟ್ ಅಪ್ಲಿಕೇಬಲ್ ಆಗೋದಿಲ್ಲ, ಸೆನ್ಸಿಟಿವ್ ಏರಿಯಾ ಕಮ್ಮಿ ಆಗುತ್ತದೆ. ಈಗೆಲ್ಲ ಮಾಡಿಕೊಂಡು, ಆದರೆ ಅಘನಾಶಿನಿಗೆ ಹೋರಾಟದಿಂದ ಜನರ ಅವೇರ್ನೆಸ್ಸಿಂದ ಇನ್ಫಾರ್ಮೇಷನ್ ಇಷ್ಟೆಲ್ಲ ಮಾಡಿರುವುದರಿಂದ ಈ ಒಂದು ಘಟನೆ ಆಗಲ್ಲ. ಎಷ್ಟೋ ಘಟನೆಗಳನ್ನು ತಪ್ಪಿಸಿದೆ. ಓಟುಗಳು, ಟರ್ಬಲ್ ಪ್ಲಾನ್ಗಳು, ಶಿಪ್ ಬ್ರೇಕಿಂಗ್ಗಳು ಎಲ್ಲ ತಪ್ಪಿಸಿಕೊಂಡು ಎಲ್ಲ ರಕ್ಷಣೆ ಆಗಿ ಇಂಟರ್ನ್ಯಾಷನಲ್ ಬಂದಿದೆ. ಈಗ ಮತ್ತೊಂದು ಪ್ರಾಜೆಕ್ಟ್ ಈ ಥರ ಬಂದರೆ ನಾವು ಅಬ್ಜೆಕ್ಷನ್ ಮಾಡ್ಬೋದು, ಕೋರ್ಟಿಗೆ ಹೋಗ್ಬೋದು, ರಾಮಸಾಸ್ತಿ ಅಲ್ಲ. ಇಷ್ಟು ಜನರ ಒಂದು ಜೀವನ ಸಂಪನ್ನವಾಗಬೇಕು, ಇನ್ಕಮ್ ಜಾಸ್ತಿ ಆಗಬೇಕು. ಅದಕ್ಕೆ ಏನೇನು ಕಾರ್ಯಕ್ರಮಗಳು ನಾವು ಮುಂದೆ ಮಾಡಬಹುದು, ಅದೇ ಈಗ ನಾವು ಥಿಂಕಿಂಗ್ ಮಾಡಬೇಕು. ಇಕೋ ಟೂರಿಸಮ್ ಅಂದರೆ ಹೋಮ್ ಸ್ಟೇ ಬೇಸಿಸ್, ನಾಟ್ ದೊಡ್ಡ ರಿಸಾರ್ಟ್ ನಾವು ವಿಶ್ವಲೈಸ್ ಮಾಡಬಾರ್ದು, ಅದು ಇಕೋಲಾಜಿಕಲ್ ಡ್ಯಾಮೇಜ್ ಆಗುತ್ತೆ. ಅದರಿಂದ ಹೋಮ್ ಸ್ಟೇ, ಈ ಒಂದು ಮೀನುಗಾರಿಕೆ ಒಂದು 2 ರೂಮ್ ಎಕ್ಸ್ಟ್ರಾ ಇದರಲ್ಲಿ ಅವರಿಗೆ ಒಂದು ಇನ್ಕಮ್ ಆಗ್ತದೆ. ಮೀನುಗಳ ಮೇಲೆ ಪ್ರೆಷರ್ ಕಮ್ಮಿ ಆಗ್ತದೆ. ಮತ್ತು ಇದೊಂದು ದೊಡ್ಡ ಪ್ರೊಡಕ್ಷನ್ ಏರಿಯಾ. ಫಿಶು, ಚಿಲ್ಲಿ, ಶೆಲ್ ಫಿಶು, ಪ್ರಾನ್ಸು ಎಲ್ಲ. ಆದರೆ ಈ ಮೀನುಗಳು ಎಲ್ಲಿಗೆ ಹೋಗ್ತದೆ, ಕ್ರ್ಯಾಬ್ಸ್ ಎಲ್ಲ ಸಿಂಗಪೂರ್ ಹೋಗ್ತದೆ. ಸಾವಿರಾರು ರೂಪಾಯಿ ಒಂದು ಕ್ರ್ಯಾಬಿಗೆ ಅಲ್ಲಿ ಇದಾಗ್ತದೆ. ಬೆಳೆಸು ಎಷ್ಟೋ 80,000-20,000 ಟನ್ಸ್ ಆಗೋದು ಸುಮಾರು 1,000 ಟನ್ 500 ಟನ್ಗೆ ಕ್ರ್ಯಾಶ್ ಆಗಿದೆ. ಓವರ್ ಎಕ್ಸ್ಪ್ಲಾಯ್ಟೇಷನ್. ಅಂದರೆ ಸಸ್ಟೈನಬಲ್ ಯೂಸ್ ಜನರಿಗೆ ಗೊತ್ತಿಲ್ಲ ಇದು. ಆದರೆ ಡಿಮಾಂಡ್ ಹೆಚ್ಚಾದ ಮೇಲೆ ನಮ್ಮ ಇದೇ ಬೆಳೆಸು ಸ್ಟಾರ್ ಹೋಟೆಲ್ನಲ್ಲಿ 100 ಟೈಮ್ಸ್ more ದುಡ್ಡು ಕೊಟ್ಟು ತಿನ್ನಲಿಕ್ಕೆ ಜನ ಹೋಗ್ತಾರೆ. ಅದರಿಂದ ಆ ಬೆಳೆಸು ಎಲ್ಲ ಟ್ರಕ್ಗಳು ಗೋವಾ ಹೋಗ್ತದೆ. ಅದಕ್ಕೆ ಓವರ್ ಎಕ್ಸ್ಪ್ಲಾಯ್ಟೇಷನಿಂದ ಕ್ರ್ಯಾಶ್ ಆಗಿದೆ. ಆದರೆ ಈ ಒಂದು 2-3 ವರ್ಷದಿಂದ ಸ್ವಲ್ಪ ಬೆಳೆಸು ರಿಕವರಿ ಆಗ್ತಾ ಇದೆ. ಅದು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡಬೇಕು, ಗೌರ್ಮೆಂಟಿಂದ ಮ್ಯಾನೇಜ್ ಮಾಡೋದಿಲ್ಲ, ಜನರಿಗೆ ಬೆಳೆಸು ಸಂಗ್ರಹಣೆಗಾರ ಒಂದು ಮಾಡಿ ಸಸ್ಟೈನಬಲ್ ಆಗಿ ಮ್ಯಾನೇಜ್ ಮಾಡಬಹುದು. ಇಕೋ ಟೂರಿಸಮ್, ಪೀಪಲ್ ಬೇಸ್ಡ್ ಇಕೋ ಟೂರಿಸಮ್ ಯಾವ ರೀತಿ ಮಾಡಬಹುದು. ಉಪಯೋಗ ಶೂನ್ಯವಾದ ಗಜನಿಗಳಿವೆ, ಮತಶಕ್ತಿ ಹೇಳ್ತಾರೆ. ಅದರಲ್ಲಿ ಆದರೂ ಮ್ಯಾಂಗೋಸ್ ನಟ್ಟು ಆ ಕಾರ್ಬನ್ ಸಿಕ್ವೆಸ್ಟ್ರೇಷನ್ ಜಾಸ್ತಿ ಮಾಡಿದರೆ ಪ್ರತಿ ವರ್ಷ ಆ ರೈತರಿಗೆ ಇನ್ಕಮ್ ಸಿಗ್ತದೆ. ಹೊರತು ಅವರಿಗೆ ಲ್ಯಾಂಡ್ ಅವರಿಗೆ ಮೀನುಗಾರಿಕೆ ಅವರು ಮಾಡ್ಬೋದು. ಮ್ಯಾಂಗ್ರೋವ್ಸ್ ಮಾಡೋದು ಸ್ಟಾಕ್ ಕಾರ್ಬನ್ ಇದೆ ಮತ್ತು ಕಾರ್ಬನ್ ಸ್ಟಾಕ್ ಆಗುತ್ತೇ ಇರ್ತದೆ.
ಪ್ರತಿ ವರ್ಷ ಅವರಿಗೆ ಕಾರ್ಬನ್ ಕ್ರೆಡಿಟ್ ಸಿಗ್ತದೆ. ಅದರಿಂದ ಈಗ ಗಜೀಕರಣ ಮಾಡಲಿಕ್ಕೆ ಜನ ಇಲ್ಲಾದರೂ ಕಾರ್ಬನ್ ಕ್ರೆಡಿಟ್ ಸಿಗ್ತದೆ, ನೀವಾಗಿ ಹಕ್ಕು ಇರ್ತದೆ. ಮತ್ತು ನಮ್ಮ ಕರಾವಳಿ ಪ್ರದೇಶದಲ್ಲಿ ಏನಾಗ್ತದೆ, ಸಮುದ್ರದ ಮಟ್ಟ ಏರ್ತಾ ಇದೆ, ಮೇಲೆ ಬರ್ತಾ ಇದೆ. ಪ್ರತಿ ವರ್ಷ 1-2 ಮೀಟರ್ ಅಂದರೆ 1 ಮೀಟರ್ ಜಾಗ ಸಮುದ್ರಕ್ಕೆ ಹೋಗ್ತದೆ. ಅದರಿಂದ ಈ ಬಾಡ ಕಾಗದ ಎಲ್ಲ ಒಂದು ಡೇಂಜರಸ್ ಏರಿಯಾ, ಫೈನಲ್ ಆಗಿ ಅಗ್ನಾಶಿನಿ ಎಸ್ಟುರಿ ಇದೆ. ಅದರಿಂದ ನಾವು ಈ ಬಯೋಶೀಲ್ಡಿಂಗ್ ಮಾಡಿ ಯಾವ ರೀತಿ ಗಿಡಗಳು ಬೆಳೆಸಿ ನಮ್ಮ ಬೀಚ್ ಪ್ರೊಟೆಕ್ಷನ್ ಮಾಡ್ಬೋದು, ಅದು ಸಹ ಈ ರಾಮಸಾಗರದಲ್ಲಿ ನಾವು ತರಬಹುದು. ಅದು ಸಹ ನಮಗೆ ಇಂಟಿಗ್ರೇಟೆಡ್ ಅಪ್ರೋಚ್. ಈ ಬೀಚುಗಳಲ್ಲಿ ಈಗ ಮಣ್ಣೆ ಮರ, KVM ಗಿಡಗಳು ಇದೆಲ್ಲ ನಟ್ಟರೆ ನಾವು ಸಮುದ್ರದಿಂದ ಭೂಮಿ ರಿಟರ್ನ್ ತೊಗೊಳ್ಳಿಕ್ಕೆ ಆಗುತ್ತೆ. ಸಮುದ್ರಕ್ಕೆ ಅಟ್ಯಾಕ್ ಮಾಡಿ ಭೂಮಿ ಯಾಕೆ ತೊಗೊಳ್ಬಾರ್ದು? ನಾವು ಕೈ ಬಿಟ್ಟುಕೊಟ್ಟರೆ ಸಮುದ್ರ ನಮ್ಗೆ ಊರು ಹೇಳ್ಕೊಟ್ಟು ಮುಚ್ಕೊಂಡು ಹೋಗ್ತದೆ. ಆದರೆ ಸಮುದ್ರದಿಂದ ನೀರು ಯಾಕೆ ಭೂಮಿ ಯಾಕೆ ರಿಕವರ್ ಮಾಡಬೇಕು ಅಂತ ಆ ರೀತಿಯಲ್ಲಿ ನಾವು ಒಂದು ಇಕಾಲಜಿಕಲಿ ಒಂದು ಪ್ರಾಸೆಸ್ ಈಗ ಫಾರ್ ಅವರ್ ಯಂಗರ್ ಜನರೇಷನ್, ಫಾರ್ ಸೇಫ್ಟಿ ಆಫ್ ದಟ್ ಜನರೇಷನ್. We have done lot of sins, we have done lot of exploitation, but at least our growing generation, they should come and live in Aganasini Estuary, Kali Estuary area, not going to Bangalore. Bangalore is going to be a hell because no water. One thing, ನೀರು ಬೇಕು ಅಂದರೆ ನಮ್ಮ ಫ್ಯಾಮಿಲಿ ಮೈಂಟೈನ್ ಮಾಡಿದರೆ ನೀರೆಲ್ಲಿಂದ ಹೋಗಬೇಕು, ನಿಗಮಕ್ಕೆ ಹೋಗಬೇಕು. ಮತ್ತು ನೇತ್ರಾವತಿಯಿಂದ ನೀರು ಆ ನೀರು ಮುಗಿಯುವುದಿಲ್ಲ, ಅದರೊಳಗೆ ಮಾಡ್ಬೋದು. ಈ ಥರ ಬಹಳ ಮಾರಕವಾದ ನೀರಿನ ಯೋಜನೆಗಳಿಂದ ಬ್ಯಾಂಗ್ಳೂರು ಬಿಲ್ಡಪ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಬ್ಯಾಂಗ್ಳೂರಿನ ಟೆಂಪರೇಚರ್ ನೋಡಿ, ಈ ಮುಂಡ ಎಲ್ಲ ಇವತ್ತು 21 ಡಿಗ್ರಿ ಇದ್ದರೆ ಬ್ಯಾಂಗ್ಳೂರು 23 ಡಿಗ್ರಿ ಇದೆ. ಮುಂಡಾದಲ್ಲಿ 17 ಡಿಗ್ರಿ ಇದೆ, ಅಲ್ಲಿ 21 ಡಿಗ್ರಿ ಇದೆ. ನಾವು ಬ್ಯಾಂಗ್ಳೂರು ಸ್ವೆಟರ್ ಹಾಕಿ ಹೋಗೋದಿಲ್ಲ. ಈಗ ಬ್ಯಾಂಗ್ಳೂರು ಡಿಸೆಂಬರ್ ಜಾನ್ವರಿ ಮುಂಡಾದ ಬೇಕಾದ್ರೆ ಸ್ವೆಟರ್ ಸಾಲ ಹಾಕಿದ್ದಾರೆ ಸ್ಥಿತಿ ಬಂದಿದೆ. ಇದು ನೋಡಿ, ದಿಸ್ ಈಸ್ ಅವರು ಸ್ಟಡಿ ತೋರಿಸ್ತಾರೆ. ಈಗ ಬ್ಯಾಂಗ್ಳೂರು ಹೀಟ್ ಐಲ್ಯಾಂಡ್, radiation from poverty decline of water bodies disappear in large scale. ಇದೆಲ್ಲ ಆಗಿಕೊಂಡು ಇವಾಗ ನಾವು ಕಾಂಪ್ರಿಹೆನ್ಸಿವ್ ಆಗಿ ಮತ್ತು ಮುಂದೆ ಪ್ರಸಂಗಗಳು ಇದಕ್ಕೆಲ್ಲ ಒಂದು ಲರ್ನರ್ ಅಕೌಂಟ್ ಮಸ್ಟ್ ರೈಟ್ ಗುಡ್ ಆರ್ಟಿಕಲ್ಸ್ ಅದೆಲ್ಲ ಸುಮಾರು ಜನ ಕಾಂಟ್ಯಾಕ್ಟ್ ಮಾಡಿಕೊಂಡು ಆರ್ಟಿಕಲ್ಸ್ ಬರೀತಾ ಇದ್ದಾರೆ. ಅದು therefore it is a good opportunity to meet you, and I thank you all for sparing your precious time, and in spite of the minister visiting and all other things, you have spared so much of your precious time. We are extremely grateful on behalf of all our committee members. Thank you very much. ನಾನು ಒಂದು ಬೆಂಗಳೂರಿನ ವಿಷಯನ ಉಲ್ಲೇಖ ಮಾಡಿದ್ರಿಂದ ನಾವು ಬೆಂಗಳೂರಿನ ಬಗ್ಗೆನೂ ವರಿ ಮಾಡ್ತಾ ಇದ್ದೀವಿ. ಮತ್ತು ಅಷ್ಟೇ ಅಲ್ಲ, ಪಶ್ಚಿಮ ಘಟ್ಟದಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶಗಳ ಬಗ್ಗೆ ಅಭ್ಯಾಸ ಮಾಡಿ ಈಗ ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಇದು ನಿಮ್ಮ ಹಳ್ಳಿ ಪರಿಸರ ಸೂಕ್ಷ್ಮತೆನ ಅದರಿಂದ ಸ್ಟೇಟಸ್ ಏನೋ